Any doctor will be dealing with the lives, but we'll always be dealing with two lives at a time, mother and baby. So they don't have alcohol, they don't have smoking. ಆದ್ರೂ ಸಹ sperm shape, sperm size ಎಲ್ಲ abnormal ಇರೋದು ನೋಡಿದ್ವಿ. That is mainly because of ತುಂಬಾ ಸ್ಟ್ರೇಂಜ್ ಅನ್ನಿಸ್ತು. ಆಸ್ಟ್ರಾಲಜರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಒಂದು ಟೈಮ್ ತಗೊಂಡ್ಬಂದ್ಬಿಟ್ಟು ಆ ಟೈಮ್ಗೆ ಡೆಲಿವರಿ ಮಾಡೋದು ಅಂತ ಹೇಳ್ತಾರಂತೆ. ಇದು ನಡೀತಿದ್ಯಾ? ಬೆಳಗ್ಗೆ ಬ್ರಹ್ಮ ಮುಹೂರ್ತಕ್ಕೆ ಬೇಕು ಅಂತ 4-4:30 ಸೆಕ್ಷನ್ ಮಾಡಿರೋದು ಇದೆ. ಟೈಮ್ ಲಿಮಿಟ್ ಕೊಡ್ತೀರಾ, ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಆದ್ರೂ ಕೊಡಿ. 9:45 ಇಂದ 9:50 ಒಳಗಡೆ ಬೇಬಿ ಬೇಕು. ಅರ್ಲಿಯರ್ ಅವರ್ ಪೇಷಂಟ್ಸ್ ಯೂಸ್ ಟು ಬಿ ಲೈಕ್ ಆಲ್ ಆರ್ ಪೇಷಂಟ್ಸ್ ಆರ್ ಗೂಗಲ್ ಡಾಕ್ಟರ್ಸ್. ನಾವು ವಿತ್ ರಿಪೋರ್ಟ್ ಬಂದ ತಕ್ಷಣ ಫಸ್ಟ್ ಅದನ್ನ ಚಾಟ್ ಜಿಪಿಟಿಗೆ ಅಪ್ಲೋಡ್ ಮಾಡ್ತಾರೆ. ಅದೇನು ಹೇಳುತ್ತೆ, ಅದಾದ್ಮೇಲೆ ಬಂದ್ಬಿಟ್ಟು ಡಾಕ್ಟರ್ ಯು ನೋ ವಾಟ್, ಚಾಟ್ ಜಿಪಿಟಿ ಏನ್ ಹೇಳಿತ್ತು ಎಕ್ಸಾಕ್ಟ್ಲಿ ಅದೇ ಹೇಳ್ತಾ ಇದ್ದೀರಾ. ಚಾಟ್ ಜಿಪಿಟಿ ನಮ್ಮ ಟೆಕ್ಸ್ಟ್ ಬುಕ್ಸ್ ಇಂದಾನೆ ಕದ್ಕೊಂಡು ಓದ್ಕೊಂಡಿರುತ್ತೆ. ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ಸ್ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗಿದೆ ಅಂತೆ. ಪ್ಯಾಂಟ್ ಪಾಕೆಟ್ಸ್ ಅಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋತಾರೆ. ಸೊ ನೇಚರ್ ಏಂತಕ್ಕೆ ಫೀಮೇಲ್ಸ್ಗೆ ಓವರಿನ ಬಾಡಿ ಒಳಗಡೆ ಇಟ್ಟು ಮೇಲ್ಸ್ಗೆ ಸ್ಕ್ರೂಟಮ್ನ ಬಾಡಿ ಹೊರಗಡೆ ಇಟ್ಟಿದ್ದಾರೆ ಅಂದರೆ ಪ್ರಾಪರ್ ಸ್ಪರ್ಮ್ ಪ್ರೊಡಕ್ಷನ್ ಆಗಬೇಕು ಅಂತ ಅಂದರೆ ಅದಕ್ಕೆ ಟೆಂಪ್ರೇಚರು ಬಾಡಿ ಟೆಂಪ್ರೇಚರ್ಗಿನ 2 to 3 ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಇರಬೇಕು. ನೀವು ಅದರ ಪಕ್ಕದಲ್ಲಿ ಮೊಬೈಲ್ ಇಟ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಶೇಪ್, ಸೈಜು ಎಲ್ಲ ಅಬ್ನಾರ್ಮಲ್ ಆಗುತ್ತೆ. ಸೊ ಪಾರ್ನ್ ಅಡಿಕ್ಷನ್ ಅನ್ನೋದು ರಿಲೇಶನ್ಶಿಪ್ನ ಎಷ್ಟು ಎಫೆಕ್ಟ್ ಮಾಡುತ್ತೆ? They will have too much of high level of expectation. So I had one patient, like that person was like so much addicted to porn and only masturbation, did not have any sex with the wife. That person was telling I have no interest in the wife anta. Nodidre moode baradilla anta helodu, that kind of thing. So what are the hardships men go through in the process of pregnancy? My wife ಗೆ ಇಷ್ಟೊಂದು ಎಮೋಷನಲ್ ರೋಲರ್ ಕೋಸ್ಟರ್ ಇವಾಗ. They would go through so much. ಅವ್ರಿಗೆ ಏನು ಹೇಳಬೇಕು, ಏನು ಮಾತಾಡಿದ್ರೆ ಇವಳು ಟ್ರಿಗರ್ ಆಗುತ್ತೆ ಅಂತ ಅರ್ಥ ಆಗ್ತಿರಲ್ಲ ಅವ್ರಿಗೆ. ನಾನು ಹೂ ಅಂದರೆ ತಪ್ಪ ಏನು ಹೇಳಬೇಕು. NT ಸ್ಕ್ಯಾನ್ ಮತ್ತು ಅನಾಮಲಿ ಸ್ಕ್ಯಾನ್ ಇವೆರಡು ಮಾಡುವಾಗ ಬೇಬಿ ಪೊಸಿಷನ್ ಕೊಡಬೇಕು. ಸೊ ದಿಸ್ ಪೇಷಂಟ್ ಶಿ ಕೇಮ್, ಬೇಬಿ ಪೊಸಿಷನ್ ಕೊಡಲಿಲ್ಲ. ಅವಳಿಗೆ ಟೀ ತುಂಬ ಇಷ್ಟ ಅಂತೆ. ಸೊ ಟೀ ಕುಡ್ಕೊಂಡು ಬಂದ್ಲು, ಬೇಬಿ ಪೊಸಿಷನ್ ಕೊಡಲಿಲ್ಲ. ಬೇಬಿ ನಮ್ಮ ಬೇಬಿಗೆ ಜ್ಯೂಸ್ ಇಷ್ಟ ಆಗ್ಬೋದು, ಅವತ್ತು ಪೊಸಿಷನ್ ಕೊಟ್ಟಿಲ್ಲ ಬೇಬಿ. ಅದ್ರ ನೆಕ್ಸ್ಟ್ ಡೇ ಪೇಸ್ಟ್ರಿ, ಪೊಸಿಷನ್ ಕೊಟ್ಟಿಲ್ಲ. 5th ಡೇ ಬಿರಿಯಾನಿ ತಿನ್ಕೊಂಡು ಬಂದ್ಮೇಲೆ ನೀಟಾಗಿ ಪೊಸಿಷನ್ ಕೊಟ್ಟು I had kept that baby name as Biryani Baby. ಪ್ರಾಕ್ಟೀಸ್ ಆದ್ಮೇಲೆ ಫಸ್ಟ್ ಒಂದು ಆಪರೇಟ್ ಮಾಡಿರ್ತೀರಲ್ವ, ಯಾವ ಫೀಲ್ ಇತ್ತು? ಲೈಕ್ ಹೈಪರ್ ಟೆನ್ಷನ್ ಆಗಿ ಎಕ್ಲಾಂಪ್ಸಿ ಹೊಡಿತಾರೆ, ಫುಲ್ ಹಾರ್ಮೋನ್ ನಾಗವಲ್ಲಿ ನೋಡಿ ಆಂಟಿ ಅವ ವಿಡಿಯೋ ನಡೀತಾ ಇತ್ತು. ಅದು ಹಾಯ್ ಮ್ಯಾಮ್. ಹಲೋ, ವೆಲ್ಕಮ್ ಟು ವರ್ಲ್ಡ್ ಆಫ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಗಿದ್ದೀರಾ? ಯಾ ಮ್ಯಾಮ್, ತುಂಬಾ ಚೆನ್ನಾಗಿದೆ. ನೀವು? ಫೈನ್. ಟು ಸ್ಟಾರ್ಟ್ ವಿತ್, ಸೊ ಈ ಮಾಡರ್ನ್ ಜನರೇಷನ್ ಅಲ್ಲಿ ಗಂಡು ಮಗುನೇ ಬೇಕು ಅನ್ನೋರು ಇದಾರಾ? ಇದೆ, ಇನ್ನೂ ಇದೆ. ಈಗ ಸ್ವಲ್ಪ ಜನ ಚೇಂಜ್ ಆಗಿದ್ದಾರೆ. ಹೆಣ್ಮಕ್ಳು ಅಂದ್ರೆ ಖುಷಿ ಪಡೋರು ಇದ್ದಾರೆ, ತುಂಬಾ ನೋಡಿದೀವಿ. ಆದ್ರೆ ಗಂಡ್ ಮಕ್ಳಿದ್ರೆ ವಂಶ ಉದ್ಧಾರ ಆಗುತ್ತೆ, ಗಂಡ್ ಮಕ್ಳೇ ಬೇಕು, ಗಂಡ್ ಮಕ್ಳೇ ಸಾಕೋದು, ಆ ಥರ ಎಲ್ಲ ಥಿಂಕ್ ಮಾಡೋರು ಈಗಲೂ ಇದ್ದಾರೆ. ಅದರಿಂದಾಗಿ ಫಿಮೇಲ್ ಫಿಟಿಸೈಡ್ಸ್ ಎಲ್ಲ ತುಂಬಾ ಕಾಮನ್ ಇದೆ. ಪ್ರೆಗ್ನೆನ್ಸಿ ಟೈಮ್ಸ್ ಅಲ್ಲಿ ಲೈಕ್ ಕಾನ್ಫ್ಲಿಕ್ಟ್ಸ್ ಬರುತ್ತೆ, ಫೈಟ್ಸ್ ಬರ್ತಾ ಇರುತ್ತೆ. ಸೊ ಅದರಿಂದ ಸ್ಟ್ರೆಸ್ ಬರ್ತಾ ಇರುತ್ತೆ. ಸೊ ಆ ಸ್ಟ್ರೆಸ್ ಮಗುಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ? ಏನೇ ಜಗಳ ಬರಲಿ, ಏನೇ ಸ್ಟ್ರೆಸ್ ಆಗಲಿ, ತಾಯಿಗೆ ಸ್ಟ್ರೆಸ್ ಆದಾಗ ಬಾಡಿನಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಸ್ಟ್ರೆಸ್ ಹಾರ್ಮೋನ್. ಒಂದು ಕಾರ್ಟಿಸಾಲ್ ಅಂತ ಹೇಳ್ತೀವಿ, ಇನ್ನೊಂದು ಅಡ್ರಿನಾಲಿನ್ ಅಂತ ಹೇಳ್ತೀವಿ. ಇವೆರಡು ಇನ್ಕ್ರೀಸ್ ಆಗುತ್ತೆ. ಇದು ಇನ್ಕ್ರೀಸ್ ಆದಾಗ ಅದು ಬೇಬಿಗೂ ಕೂಡ ಪ್ಲಾಸೆಂಟಾ ಮೂಲಕ ಹೋಗುತ್ತೆ. ಆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಮೇಲೂ ಎಫೆಕ್ಟ್ ಆಗುತ್ತೆ. ಪ್ರೀಟರ್ಮ್ ಡೆಲಿವರಿ ಆಗೋದು ಅಥವಾ ಮಗು ತೂಕ ಕಮ್ಮಿ ಆಗೋದು, ಮಗು ಬೆಳವಣಿಗೆ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಏನಾಗುತ್ತೆ ಗೊತ್ತಾ, ಈಗ ಬೇಬಿ ಹುಟ್ಟಿದ ಮೇಲೆ ಸಹ ಫೀಡಿಂಗ್ ಪ್ರಾಬ್ಲಮ್ ಆಗೋದು, ತುಂಬಾ ಇರಿಟೇಬಲ್ ಆಗಿರೋದು, ಅದೆಲ್ಲ ತುಂಬಾ ನೋಡ್ತೀವಿ. ಓಕೆ. ಹೌ ಕ್ಯಾನ್ ಹಸ್ಬೆಂಡ್ ಸಪೋರ್ಟ್ ದೇರ್ ವೈಫ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫೇಸ್, like both emotionally and physically? So pregnancy ಅಂತ ಅಂದಾಗ it is not just one person, it's a couple. Okay na. And pregnancy, it is not an easy phase. It's an emotional roller coaster, especially for the females. ಇವಾಗ ಎಮೋಷನಲ್ ಅವರು ಎಷ್ಟು ತುಂಬಾ ಬೇಗ ಎಮೋಷನಲ್ ಆಗ್ತಾರೆ. ಯಾಕಂತಂದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಆ ಥರ ಮಾಡುತ್ತೆ.
ಪ್ರೊಜೆಸ್ಟ್ರಾನ್, ಬೀಟಾ ಎಚ್ ಇವೆಲ್ಲ ಹಾರ್ಮೋನ್ಸ್ ಇರುತ್ತಲ್ಲ, ಅವ್ರನ್ನ ಮೆಂಟಲಿ ತುಂಬಾ ವೀಕ್ ಮಾಡುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೂ ಸಡನ್ ಆಗಿ ಅಳು ಬರೋದು, ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಸ್ಟ್ರೆಸ್ ಆಗೋದು, ಒಂಥರ ಎಮೋಷನಲ್ ರೋಲರ್ ಕೋಸ್ಟರ್. ಆವಾಗ ಹಸ್ಬೆಂಡ್ ಸಪೋರ್ಟು ತುಂಬಾ ಮ್ಯಾಟರ್ ಆಗುತ್ತೆ. ಒನ್ ಕಮಿಂಗ್ ಟು ಫಿಸಿಕಲಿ, ಪ್ರೆಗ್ನೆನ್ಸಿನಲ್ಲಿ ತುಂಬಾ ಸಿಂಟಮ್ಸ್ ಬರುತ್ತೆ ಹೆಣ್ಮಕ್ಳಿಗೆ. ಅವ್ರಿಗೆ ನಾಸಿಯಾ ಆಗ್ಬೋದು, ವಾಮಿಟಿಂಗ್ ಆಗ್ಬೋದು, ಏನು ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗೋದು. ಅಂತ ಟೈಮಲ್ಲಿ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಎಲ್ಲ ನೀವು ಮೊದಲು ನಾರ್ಮಲ್ ಆಗಿ ನಾನ್ ಪ್ರೆಗ್ನೆಂಟ್ ಇರುವಾಗ ಹಿಂಗೆಲ್ಲ ಕೆಲಸ ಮಾಡ್ತಿದ್ದೆ, ಅದೇ ತರ ಪ್ರೆಗ್ನೆಂಟ್ ಇರುವಾಗ್ಲೂ ಎಲ್ಲ ಕೆಲಸ ಮಾಡ್ಬೇಕು ಅಂತ ವಿ ಕೆನಾಟ್ ಎಕ್ಸ್ಪೆಕ್ಟ್. ಸೊ ದೇ ಹ್ಯಾವ್ ಟು ಸಪೋರ್ಟ್. ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಪ್ರೆಗ್ನೆನ್ಸಿ ಚಾನ್ಸಸ್ ನ ಎಷ್ಟುವರೆಗೂ ರಿಡ್ಯೂಸ್ ಮಾಡುತ್ತೆ? ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ರಿಡ್ಯೂಸ್ ಮಾಡುತ್ತೆ. ಯಾಕೆ ಅಂತಂದ್ರೆ, ಇವಾಗ ಸ್ಟ್ರೆಸ್ ಇನ್ಕ್ರೀಸ್ ಆದಾಗ, ನಾನು ನಿಮ್ಗೆ ಹೇಳಿದೆ ಕಾರ್ಟಿಸಾಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ತರ ಹಾರ್ಮೋನ್ ರಿಲೀಸ್ ಆದಾಗ ಏನಾಗುತ್ತೆ, ಈ ಹಾರ್ಮೋನ್ಸು 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ. ಇದು ರಿಲೀಸ್ ಆಗೋದು ಬ್ರೈನ್ ಅಲ್ಲಿ. ಸೊ ಬ್ರೈನ್ ಅಲ್ಲಿ FSH LH ಅಂತ ಮೇನ್ ಹಾರ್ಮೋನ್ಸ್ ಇರುತ್ತೆ. ಇದು ಫರ್ಟಿಲಿಟಿ ರಿಲೇಟೆಡ್. ಅದು ನಮ್ಮ ಓವರೀಸ್ ಮೇಲೆ ಆಕ್ಟ್ ಮಾಡೋದು, ಅದೆಲ್ಲ ವರ್ಕ್ ಮಾಡೋದು. ಸೊ ಅದನ್ನ ಇನ್ಹಿಬಿಟ್ ಮಾಡುತ್ತೆ. ಅದರಿಂದಾಗಿ ಸ್ಟ್ರೆಸ್ ಇಂದ ಸೈಕಲ್ಸ್ ಇರ್ರೆಗ್ಯುಲರ್ ಆಗೋದು, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಡಿಲೇ ಆಗೋದು, ಇದೆಲ್ಲ ಆಗುತ್ತೆ. ಈವನ್ ಫಾರ್ ಮೇಲ್ಸ್ ಅಂತ ಬಂದಾಗ ಸ್ಟ್ರೆಸ್ ನಾವು ನೋಡಿದ್ವಿ, ಕೆಲವೊಂದು ಮೇಲ್ಸ್ ದೇ ಡೋಂಟ್ ಹ್ಯಾವ್ ಆಲ್ಕೋಹಾಲ್, ದೇ ಡೋಂಟ್ ಹ್ಯಾವ್ ಸ್ಮೋಕಿಂಗ್, ಆದ್ರೂ ಸಹ ಸ್ಪರ್ಮ್ ಶೇಪ್, ಸ್ಪರ್ಮ್ ಸೈಜ್ ಎಲ್ಲ ಅಬ್ನಾರ್ಮಲ್ ಇರೋದು ನೋಡಿದ್ವಿ. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಸ್ಟ್ರೆಸ್. ಓಕೆ, ಸ್ಟ್ರೆಸ್ ಕಮ್ಮಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲೈಕ್ ಮ್ಯಾಮ್, ಇವಾಗ ನೈಟ್ ಶಿಫ್ಟ್ಸ್ ಎಲ್ಲ ತುಂಬಾ ಆಗಿದೆ ಇವಾಗ. ಸೊ ಆ ನೈಟ್ ಶಿಫ್ಟ್ಸ್ ಯಾವ ತರ ಎಫೆಕ್ಟ್ ಆಗುತ್ತೆ ಹೆಲ್ತ್ಗೆ? ಸೊ ಏನ್ ಗೊತ್ತಾ, ನೈಟ್ ಶಿಫ್ಟ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ದು ಸರ್ಕ್ಯಾಡಿಯನ್ ರಿದಮ್ ಅಂತ ಒಂದಿರುತ್ತೆ. ಡೇ ಎಲ್ಲ ನಾವು ಎದ್ದಿರ್ಬೇಕು, ನೈಟ್ ಎಲ್ಲ ಮಲ್ಗಿರ್ಬೇಕು. ಇದು ಉಲ್ಟಾ ಆದಾಗ ಬ್ರೈನ್ ಅಲ್ಲೂ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಯಾವ ಹಾರ್ಮೋನ್ಸ್ ಹೆಂಗ್ ರಿಲೀಸ್ ಆಗ್ಬೇಕು ಅಂತ ಬ್ರೈನ್ಗೂ ಗೊತ್ತಾಗಲ್ಲ. ಆವಾಗ ಅದು ಸ್ಟ್ರೆಸ್ ಹಾರ್ಮೋನ್ಸ್ ಇನ್ಕ್ರೀಸ್ ಮಾಡುತ್ತೆ. ಈ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಮಾಡಿದ್ರೆ ಇದು ಬೇರೆ ಪ್ಲಾನಿಂಗ್ ರಿಲೇಟೆಡ್ ಸ್ಟ್ರೆಸ್ ಹಾರ್ಮೋನ್ಸ್ಗೆಲ್ಲ ಎಫೆಕ್ಟ್ ಮಾಡಿ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ರೀಸೆಂಟ್ ಆಗಿ ಮ್ಯಾಮ್ ಒಂದು ಸ್ಟ್ಯಾಟ್ಸ್ ಬಂದಿತ್ತು, ಲೈಕ್ ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ಸ್ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗಿದೆ ಅಂತೆ. ಸೊ ಏನ್ ರೀಸನ್ ಆಗಿರ್ಬೋದು? ಸೊ ನಿಮ್ ಸ್ಟ್ಯಾಟ್ಸ್ ಪ್ರಕಾರ ತಗೊಂತು ಅಂತಂದ್ರೆ, ಲೈಕ್ ವೆನ್ ಯು ಸಿ 1950s ಅಲ್ಲೆಲ್ಲ ಫರ್ಟಿಲಿಟಿ ರೇಟ್ ವಾಸ್ 6.1%. ಇವಾಗ 1.5 to 1.9% ಅಷ್ಟೇ ಇದೆ. ಸೊ ತುಂಬಾ ಕಮ್ಮಿ ಆಗಿದೆ ಫರ್ಟಿಲಿಟಿ ರೇಟ್. ಮೊದಲನೇದಾಗಿ ಮದ್ವೆ ಆಗೋ ಏಜ್ ಡಿಲೇ ಮಾಡ್ತಾ ಇದ್ದಾರೆ, ಕೆರಿಯರ್ ಅಂತ ಕಾನ್ಸಂಟ್ರೇಟ್ ಮಾಡ್ಕೊಂಡು. ಮದ್ವೆ ಆದ್ಮೇಲೆ ನೆಕ್ಸ್ಟ್ ಪ್ಲಾನಿಂಗ್ ದ ಪ್ರೆಗ್ನೆನ್ಸಿ ಕೂಡ ಡಿಲೇ ಮಾಡ್ತಾರೆ. ಆಮೇಲೆ ದೆನ್ ದೇ ವಿಲ್ ಗೋ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು. ಸೊ ದಿಸ್ ಇಸ್ ಒನ್ ಮೇಜರ್ ರೀಸನ್. ಒನ್ ಮೋರ್ ಥಿಂಗ್ ಇಸ್, ಇವಾಗ ಯಾರೇ ಆಗ್ಲಿ ಮ್ಯಾಕ್ಸಿಮಮ್ 1 ಮಕ್ಳು, ಇನ್ನ ಬೇಕೇ ಬೇಕು ಅಂತಂದ್ರೆ 2 ಮಕ್ಳು, ಅದಕ್ಕಿಂತ ಜಾಸ್ತಿ ಯಾರು ಹೋಗ್ತಾನೆ ಇಲ್ಲ. ಯಾಕಂದ್ರೆ ದ ಬಿಗ್ಗೆಸ್ಟ್ ಕಾಂಟ್ರಸೆಪ್ಷನ್ ಇಸ್ ಸ್ಕೂಲ್ ಫೀಸ್. ಸ್ಕೂಲ್ ಫೀಸ್ ನೋಡಿದ್ರೆ 3-4 ಮಕ್ಳು ಮಾಡ್ಕೋಬೇಕಂತ ಯಾರಿಗೂ ಅನ್ಸದೇ ಇಲ್ಲ. ಸೊ ಓವರ್ ಆಲ್ ಇದೆಲ್ಲ ರೀಜನ್ಸ್ ಎಲ್ಲ ನೋಡ್ತೀವಿ, ಒಂದೊಂದ್ ಕಡೆ ಒಂದೊಂದ್ ಓವರ್ ಆಲ್ ಫರ್ಟಿಲಿಟಿ ರೇಟ್ ತುಂಬಾ ಕಮ್ಮಿ ಆಗಿದೆ. ಮ್ಯಾಮ್, ಇನ್ನೊಂದು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡಿದ್ದೆ, ಲೈಕ್ ಮೇಜರ್ ಕಂಟ್ರೀಸ್ ಲೈಕ್ UK, ಜರ್ಮನಿ, ಲೈಕ್ ನ್ಯೂಯಾರ್ಕ್, ಸೊ ಇಂಥ ಕಂಟ್ರೀಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಾಪ್ಯುಲೇಷನ್ ರೈಸ್ ಮಾಡೋದಕ್ಕೆ ಮೈಗ್ರೇಟ್ ಮಾಡ್ಕೋತಾ ಇದ್ದಾರೆ ಬೇರೆ ಕಂಟ್ರೀಸ್ ಇಂದ. ಅವರೇ ಲೋನ್ಸ್ ಕೊಡೋದು ಬಿಸ್ನೆಸ್ಗೋಸ್ಕರ, ಅಂಡ್ ಇಂಟ್ರೆಸ್ಟ್ ಇದ್ರೆ ಹುಡುಗಿನ ನೋಡಿ ಅವರೇ ಮದುವೆ ಮಾಡ್ತಾರೆ. ಇಂಥ ಆಪ್ಷನ್ಸ್ ಇದೆ, ನೋಡಿ ಯೋಚನೆ ಮಾಡಿ. And can too much phone use, junk foods, hurt egg or sperms? Yes, major. So phone use or even laptop use, ಇದೆಲ್ಲ ಬಂದಾಗ ಏನಾಗುತ್ತೆ, ಫೋನ್, ಲ್ಯಾಪ್ಟಾಪ್, ಆಲ್ ದಿಸ್ ಗ್ಯಾಡ್ಜೆಟ್ಸ್, ಆಲ್ ರೇಡಿಯೇಷನ್, ಹೈ ರೇಡಿಯೇಷನ್. ಸೊ ಇವಾಗ ತುಂಬಾ ಜನ ಮೊಬೈಲ್ ಪ್ಯಾಂಟ್ ಪಾಕೆಟ್ಸ್ ಅಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಸೊ ಹೈ ಟೆಂಪ್ರೇಚರ್ ಅದು ರೇಡಿಯೇಷನ್ ರಿಲೀಸ್ ಮಾಡುತ್ತೆ, ಮತ್ತೆ ಟೆಂಪ್ರೇಚರ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ನೇಚರ್ ಏಂತಕ್ಕೆ ಫೀಮೇಲ್ಸ್ಗೆ ಓವರಿನ ಬಾಡಿ ಒಳಗಡೆ ಇಟ್ಟು ಮೇಲ್ಸ್ಗೆ ಸ್ಕ್ರೋಟಮ್ನ ಬಾಡಿ ಹೊರಗಡೆ ಇಟ್ಟಿದ್ದಾರೆ ಅಂದ್ರೆ, ಪ್ರಾಪರ್ ಸ್ಪರ್ಮ್ ಪ್ರೊಡಕ್ಷನ್ ಆಗಬೇಕು ಅಂತ ಅಂದ್ರೆ ಅದಕ್ಕೆ ಟೆಂಪ್ರೇಚರು ಬಾಡಿ ಟೆಂಪ್ರೇಚರ್ಗಿನ 2 to 3 ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಇರಬೇಕು. ಅದರಿಂದಾಗಿ ಸ್ಕ್ರೂಟಮ್ ಬಾಡಿಯಿಂದ ಹೊರಗಡೆ ಇರೋದು. ನೀವು ಅದ್ರ ಪಕ್ಕದಲ್ಲಿ ಮೊಬೈಲ್ ಇಟ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಶೇಪ್, ಸೈಜು ಎಲ್ಲ ಅಬ್ನಾರ್ಮಲ್ ಆಗುತ್ತೆ. ಅಂಡ್ ವಿ ಸಿ ಈಗ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾರೆ, ಮನೆಯಲ್ಲಿ ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡು ಕುತ್ಕೋತಾರೆ, ರೇಡಿಯೇಷನ್ ಎಷ್ಟು ಎಕ್ಸ್ಪೋಜರ್ ಆಗುತ್ತೆ. ಸೊ ದಟ್ ಈಸ್ ಆಲ್ ನಾಟ್ ಗುಡ್. ಅಂಡ್ ಈವನ್ ಕಮಿಂಗ್ ಟು ಜಂಕ್ ಫುಡ್, ಈಗ ತುಂಬಾ ಜಂಕ್ ಫುಡ್ ತಿಂತಾರೆ, ಎಲ್ಲ ಪ್ರೊಸೆಸ್ಡ್ ಫುಡ್, ಅದರಲ್ಲೆಲ್ಲ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಆದಾಗ ಸೊ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಆಗುತ್ತೆ. ಸೊ ಏನಾಗುತ್ತೆ, ಈಗ
ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಆಯಿತು. ನೆಕ್ಸ್ಟ್ ತಿಂದರೆ ಬಾಡಿನಲ್ಲೆಲ್ಲ ಫ್ಯಾಟ್ ಅಲ್ಲಿ ಇಲ್ಲಿ ಸೆಟ್ಲ್ ಆಗುತ್ತೆ. ಈಗ ತುಂಬ ಜನ ಹೆಣ್ಮಕ್ಳಿಗೆ ಹೇಳ್ತೀವಿ ಜಂಕ್ ಫುಡ್ ತಿನ್ಬೇಡಿ, ಜಂಕ್ ಎಲ್ಲ ಕಟ್ ಮಾಡಿ, PCOS ಅವಾಯ್ಡ್ ಮಾಡಬೇಕು, ಅದು ಇದು ಅಂತೆಲ್ಲ ಹೇಳ್ತೀವಿ. ಯಾಕೆ ಅಂತಂದ್ರೆ ಇವಾಗ ನಾರ್ಮಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಇವೆರಡು ಮೇನ್ ಫಿಮೇಲ್ ಹಾರ್ಮೋನ್ಸ್ ಓವರಿಯಿಂದ ರಿಲೀಸ್ ಆಗೋದು. ಇದೆರಡು ಓವರಿಯಿಂದ ಮಾತ್ರ ರಿಲೀಸ್ ಆಗಬೇಕು, ಬೇರೆ ಕಡೆಯಿಂದ ರಿಲೀಸ್ ಆಗಬಾರ್ದು. ಆದರೆ ಈಗ PCOS ಇರೋರಿಗೆ ಅಥವಾ ತುಂಬಾ ಫ್ಯಾಟ್ ಸೆಲ್ಸ್ ಜಾಸ್ತಿ ಇರೋರಿಗೆ ಫ್ಯಾಟ್ ಸೆಲ್ಸ್ ಅಲ್ಲಿ ಕೆಲವೊಂದು ಎನ್ಸೈಮ್ಸ್ ಇರುತ್ತೆ, ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇದು ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡೋದ್ರಿಂದ ಬಾಡಿನಲ್ಲಿ ಈಗ ಬಾಡಿ ಕನ್ಫ್ಯೂಸ್ ಆಗುತ್ತೆ. ಈಸ್ಟ್ರೋಜನ್ ಓವರಿಂದ ಮಾತ್ರ ಬರ್ತಿದೆ, ಇಲ್ಲಿಂದ ಬರ್ತಿದೆ, ಎಲ್ಲಿಂದ, ಒಟ್ಟಿನಲ್ಲಿ ಜಾಸ್ತಿ ಆಗೋಗುತ್ತಾ, ಬ್ರೈನ್ ಅಲ್ಲೂ ಎಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತಾರಲ್ಲ, ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, there are two major fat cells that estrogen related cancers. Breast cancer ಒಂದು, ovarian cancer ಒಂದು, not ovarian, sorry, endometrial cancer. ಸೊ ಇವೆರಡು ಕ್ಯಾನ್ಸರ್ ನೀವು ಓವರ್ ಆಲ್ ಈಸ್ಟ್ರೋಜನ್ ಪ್ರೊಡ್ಯೂಸಿಂಗ್ ಫ್ಯಾಟ್ ಸೆಲ್ಸ್ ರೆಡ್ಯೂಸ್ ಮಾಡಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ದೀಸ್ ಥಿಂಗ್ಸ್ ಆರ್ ರೆಡ್ಯೂಸಿಂಗ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ವೈ ವಿ ಟೆಲ್ ವರ್ಕ್ಔಟ್ ಮಾಡಿ, start doing workout. It's really important. Fat cells are reduced ಮಾಡಿದ್ರೆ you're preventing the chance of getting cancer in future. ಸೊ ಇವಾಗ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಸೊ ಬೋತ್ ಸೈಡ್ ಫ್ಯಾಮಿಲೀಸ್ ಇಂದ ಪ್ರೆಷರ್ಸ್ ಬರ್ತಾ ಇರುತ್ತೆ, ಬೇಬಿನ ಪ್ಲಾನ್ ಮಾಡಿ, ಬೇಗ ಮಗುನ ಪ್ಲಾನ್ ಮಾಡ್ಕೊಳ್ಳಿ ಹಂಗಂತ. ಸೊ ಅಂಥವ್ರಿಗೆ ನಿಮ್ಮ ಅಡ್ವೈಸ್? ಸೊ ನ್ಯೂಲಿ ಮ್ಯಾರಿಡ್ ಕಪಲ್ ಅಂತಂದಾಗ ಫಸ್ಟ್ ಯಾವ ಏಜಲ್ಲಿ ಮದುವೆ ಆಗ್ತಾ ಇದ್ದಾರೆ ಅದು ಮ್ಯಾಟರ್ ಆಗುತ್ತೆ. ಅವರು 20-25ಗೆ ಮದುವೆ ಆಗಿದ್ರೆ ದೇ ಹ್ಯಾವ್ ಲಾಟ್ಸ್ ಆಫ್ ಟೈಮ್. ಅವ್ರು ಮದುವೆ ಆಗ್ತಿರೋದೇ 30-35 ಆಗಿ, ಆಗ ಅವ್ರು ಇನ್ನೂ ಡಿಲೇ ಮಾಡ್ತಾ ಹೋದ್ರೆ ಇಟ್ ಇಸ್ ನಾಟ್ ಅಡ್ವೈಸಬಲ್. ಮೇಯ್ನ್ ಆಗಿ ಫಸ್ಟ್ ಆಫ್ ಆಲ್ ಈಗ ಹೊಸದಾಗಿ ಮದುವೆ ಆಗಿರೋದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಟೈಮ್ ಬೇಕು. ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ಮತ್ತೆ ಏನಿದೆ ಪ್ರಾಬ್ಲಮ್ಸು, ವಾಟ್ ಎವರ್ ಇಟ್ ಇಸ್ ಅದೆಲ್ಲ ಕ್ಲಿಯರ್ ಆಗಬೇಕು. ಏನೇ ಆಗಲಿ ಬೇಬಿನ ಪ್ಲಾನ್ ಮಾಡೋಕ್ಕೂ ಮುಂಚೆ ಫಸ್ಟ್ ಇವಾಗ ಅವ್ರು ಡಿಲೇ ಮಾಡ್ತೀವಿ ಅಂತ ಅಂದ್ರೂ ಒಂದ್ಸಲ ಹೋಗಿ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಕೆಲವೊಂದು ಫರ್ಟಿಲಿಟಿ ಟೆಸ್ಟ್ಸ್ ಅಂತ ಇರ್ತದೆ. ಸೊ ಬೋತ್ ಫಿಮೇಲ್ಸ್ ಆ್ಯಂಡ್ ಮೇಲ್ಸಿಗೆ ಫರ್ಟಿಲಿಟಿ ಟೆಸ್ಟ್ ಇರುತ್ತೆ, ಅದನ್ನ ಮಾಡಿ ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಡು ವಿ ಹ್ಯಾವ್ ಸ್ಟಿಲ್ ಟೈಮ್ ಆರ್ ನಾಟ್. ಕೆಲವೊಮ್ಮೆ ನೋಡ್ತೀವಿ 25 years ಇರೋರಿಗೂ AMH ಲೆವೆಲ್ ತುಂಬ ಕಮ್ಮಿ ಇರುತ್ತೆ. AMH ಇಸ್ ಅ ಕಾಮನ್ ಟೆಸ್ಟ್ ವಿಚ್ ವಿ ಡೂ ಫಾರ್ ದ ಫರ್ಟಿಲಿಟಿ ಟೆಸ್ಟ್. ಬಟ್ ಅದು PCOS ಅಂತ ಇದ್ದಾಗ ರಿಲಯಬಲ್ ಇರಲ್ಲ. ಕೆಲವೊಬ್ರು PCOS ಅಂತ ಇರೋ ಪೇಷಂಟ್ಸಿಗೆ ಜಾಸ್ತಿ ಡಿಲೇ ಮಾಡಲೇಬೇಡಿ ಅಂತ ಹೇಳ್ತೀವಿ. ಸೊ ಎಲ್ಲ ಫ್ಯಾಕ್ಟರ್ಸ್ ನೋಡಿ ಅವ್ರು ಎಷ್ಟು ವರ್ಷ ಡಿಲೇ ಮಾಡಬೇಕು ಅಂತ ದೇ ಹ್ಯಾವ್ ಟು ಮೀಟ್ ಗೈನಕಾಲಜಿಸ್ಟ್ ಅಂಡ್ ದೆನ್ ಟೇಕ್ ಅ ಕಾಲ್. ಸೊ ಮ್ಯಾಮ್ ಸರ್ಟನ್ ಏಜ್ ಆದ್ಮೇಲೆ ಲೈಕ್ ಏನಕ್ಕೆ ಡಿಲೇ ಮಾಡಬಾರ್ದು? ಯಾಕೆ ಡಿಲೇ ಮಾಡಬಾರ್ದು ಅಂತಂದ್ರೆ, ಹೆಣ್ಮಕ್ಳಿಗೆ ನಂಬರ್ ಆಫ್ ಎಗ್ಸ್ ಫಾರ್ ದ ಲೈಫ್ ಟೈಮ್ ಅವರು ತಾಯಿ ಗರ್ಭದ ಒಳಗಿರುವಾಗ 5 ತಿಂಗಳು ಮಗು ಆಗಿರುವಾಗ ಫಾರ್ಮ್ ಆಗೋಗಿರುತ್ತೆ. ಸೊ ಅದು ಒಂಥರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತರ ಒಂದ್ ಸ್ವಲ್ಪನೇ ಅಮೌಂಟ್ ಇದೆ, ಅದು ಪ್ರತಿ ತಿಂಗಳು ಚೂರ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಖಜಾನೆನಲ್ಲಿ ಖಾಲಿ ಆಗ್ತಾನೆ ಇರುತ್ತೆ. ಸೊ ನೀವು ಜಾಸ್ತಿ ಡಿಲೇ ಮಾಡಿದ್ರೆ ಜಾಸ್ತಿ ಖಾಲಿ ಆಗಿರುತ್ತೆ. ಸೊ ನೀವೊಂದು ಎಗ್ ಕ್ವಾಲಿಟಿ ಎಲ್ಲ ಫುಲ್ ಕಮ್ಮಿ ಆಗುತ್ತೆ. ಕಮಿಂಗ್ ಟು ಮೇಲ್ಸ್ಗೆ ಸ್ಪರ್ಮ್ ಪ್ರೊಡಕ್ಷನ್ ಎಲ್ಲ ಇಟ್ ಇಸ್ ಕಂಟಿನ್ಯೂಸ್ ಪ್ರೋಸೆಸ್, ಅದು ಸದಾ ಆಗ್ತಿರುತ್ತೆ. ಬಟ್ ದೇ ಹ್ಯಾವ್ ಟು ಸಿ, ದೇ ಶುಡ್ ನಾಟ್ ಡಿಲೇ ಮಚ್. ಬೆಟರ್ ಒಂದ್ಸಲ ಈಗ ಸ್ಟ್ರೆಸ್ ಲೈಫಲ್ಲಿ ಇಬ್ರು ಟೆಸ್ಟ್ ಮಾಡಿಸ್ಕೊಂಡು ಡಿಲೇ ಮಾಡೋದು ಬೆಟರ್. ಅಕಾರ್ಡಿಂಗ್ ಟು ಯು, ಸೊ ಹ್ಯಾಪಿ ರಿಲೇಷನ್ಗೆ ಈ ಸೀಕ್ರೆಟ್ಸ್ ಏನು? ಸೊ ಹ್ಯಾಪಿ ರಿಲೇಷನ್ಗೆ ಸೀಕ್ರೆಟ್ಸ್ ಅಂತ ಬಂದಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಬೌಂಡ್ರೀಸ್ ಇರಬೇಕು. ಪೂರ್ತಿ ಎಲ್ಲ ನೀನು ಏನು ಮಾಡ್ತೀಯ ಪ್ರತಿಯೊಂದು ನನಗೆ ಗೊತ್ತಿರಬೇಕು, ನಾನೇನು ಮಾಡ್ತೀವಿ ಪ್ರತಿಯೊಂದು ನಿನಗೆ ಗೊತ್ತಿರಬೇಕು, ಆ ಥರ ಇರಬೇಕು. ಸ್ವಲ್ಪ ಫ್ರೀ ಆಗಿಬಿಡ್ಬೇಕು. ಯಾವಾಗಲೇ ಆಗಲಿ ಒಂದು ಪಕ್ಷಿನ ಗೂಡಲ್ಲಿಟ್ಟರೆ ಅದು ಆ ಪಂಜರದಿಂದ ಹಾರ್ಕೊಂಡು ಹೋಗೋಕ್ಕೆ ಇಷ್ಟಪಡುತ್ತೆ ಹೊರತು ಒಳಗಿರೋಕ್ಕೆ ಇಷ್ಟಪಡಲ್ಲ. ಅದೇ ನೀವು ಫ್ರೀ ಆಗಿಬಿಟ್ರೆ ಎಲ್ಲ ಕಡೆ ಹಾರಾಡ್ಕೊಂಡು ಹೋಗಿ ಅದೇ ಜಾಗಕ್ಕೆ ಬರುತ್ತೆ. ಸೊ ಬೇಸಿಕಲಿ ಆ ಸ್ಪೇಸ್ ಇರಬೇಕು ರಿಲೇಶನ್ಶಿಪ್ ಅಂತ ಬಂದಾಗ, ಆವಾಗ್ಲೇನೋ ರಿಲೇಶನ್. ಅಂಡ್ ಈಗ ಎವ್ರಿ ಒನ್ ಆರ್ ವರ್ಕಿಂಗ್, ಇಬ್ರು ಕಪಲ್ಸ್ ವರ್ಕಿಂಗ್ ಇರುವಾಗ ಒಬ್ರಿಗೊಬ್ರು ಶೇರಿಂಗ್ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮೊದ್ಲೇ ಅಂದ್ರೆ ಎಲ್ಲ ಅಮ್ಮಂದ್ರು ಮನೆಯಲ್ಲಿ ಮಾಡ್ತಿದ್ರು, ಹಸ್ಬೆಂಡ್ಸ್ ಹೊರಗೆ ಹೋಗಿ ಬರ್ತಿದ್ರು. ಬಟ್ ಇವಾಗ ಆ ತರ ಅಲ್ಲ. ಹಾಗೆ ಹೊರಗಡೆ ಹೋಗಿ ಬಂದು ಮನೆಯಲ್ಲೂ ಅಷ್ಟೇ ಅಮ್ಮಂದ್ರು ಹಿಂಗ್ ಮಾಡ್ತಿದ್ರು, ಆ ತರ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ದೇರ್ ಇಸ್ ಅ ಟ್ರೆಂಡ್ ಗೋಯಿಂಗ್ ಆನ್ NoFap ಅಂತ. ಸೊ ಈ NoFap ಅನ್ನೋದು ವೇರ್ ಮೆನ್ ಲೈಕ್ ಫ್ಯೂ ಮಂತ್ಸ್ ಆಕ್ಚುಲಿ, ಸೊ ಸೆಕ್ಸ್ ಅನ್ನೋದು, ಮಾಸ್ಟರ್ಬೇಷನ್ ಅನ್ನೋದು, ಪಾರ್ನ್ ಅನ್ನೋದು ಟೋಟಲಿ ಸ್ಟಾಪ್ ಮಾಡ್ತಾರೆ. ಸೊ ಇದರಿಂದಾಗಿ ಅವ್ರ ಮೆಂಟಲಿ ಫೋಕಸ್ ಜಾಸ್ತಿ ಆಗೋದು, ಬ್ರೈನ್ ಫಾಗ್ ಅಂತ ಹೋಗುತ್ತಂತೆ ಅದೊಂದು. ಪ್ಲಸ್ ಸ್ಪಿರಿಚುವಲ್ ಅಲ್ಲಿ ಒಂದು ಡೀಪರ್ ಲೆವೆಲ್ ಟಚ್ ಮಾಡ್ತಾರಂತ ಫ್ಯೂ ಬೆನಿಫಿಟ್ಸ್ ಹೇಳಿದ್ದಾರೆ. ಇಸ್ ಇಟ್ ಟ್ರೂ?
that is there. See, if they are like more focused, if there is no sex or masturbation, ಏನು ಇಲ್ಲ ಅಂತಂದಾಗ they will be ಇದ್ರ ಬಗ್ಗೆ ಥಾಟ್ಸ್ ಇರೋದಿಲ್ಲ. they will be more on spiritual or the thinking about more about their goals, ಏನ್ ಅಚೀವ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ they will be thinking. Yeah, that is true. There are few studies which proves that. ಇದು ಯೂನಿವರ್ಸಲ್ ಕ್ವಶನ್. ಮೇಜರ್ ಪೋರ್ಷನ್ ಆಫ್ ಬಾಯ್ಸ್ ಮೇಲ್ಸ್ಗೆ ಈ ಕ್ವಶನ್ ರಿಲೇಟೆಡ್. ಲೈಕ್ ಈಸ್ ಮಾಸ್ಟರ್ಬೇಷನ್ ಗುಡ್ ಆರ್ ಬ್ಯಾಡ್? Masturbation is normal. See, so there will be some limit. It's not like if that is becoming an addiction. Ivaga if they are not able to concentrate on the work, bari adra ಬಗ್ಗೆ think ಮಾಡ್ಕೊಂಡು ಆ ತರ ಹೋಗ್ತಾ ಇದ್ರೆ that is not good. That says that you're going towards addiction. Otherwise masturbation is good. There is no problem in masturbation. Stress relief ಆಗುತ್ತೆ. Then like ತುಂಬಾ ಏನಾದ್ರು ಯೋಚನೆ ಮಾಡ್ತಾ ಇದಾರೆ ಅಂದ್ರೆ like once they have the masturbation, they can more concentrate and more focus on their work routine thing. So they will get good sleep. So masturbation is not bad. ಸ್ಪಿರಿಚುವಲ್ ಸೈಡ್ ನೋಡ್ಬೇಕಾದ್ರೆ ಲೈಕ್ ಮಾಸ್ಟರ್ಬೇಷನ್ ಈಸ್ ಟೋಟಲಿ ರಾಂಗ್. Sin, spirituality ಅಂತ ನೀವು ತಗೊಂಡಾಗ it is like completely sin ಅಂತಾರೆ. ವಾಟ್ಸ್ ಯುವರ್ ಥಾಟ್ ಆನ್ ದಟ್? See, spirituality ಅಂತ ಬಂದಾಗ they say it's completely wrong ಅಂತ. But when it comes when what I exactly say, masturbation, if they have a sexual urge, rather than going and having sex with someone else and getting up few diseases, ivaga nodi masturbation ಮಾಡ್ಕೊಂಡು ಅವ್ರ sexual urge ಇತ್ತು, they reduced it. If in case, if they going in a wrong way, sexually transmitted disease we see so commonly. So other risk iradilva, plus pregnancy risk, pregnancy chances, we see so many terminations, adella iradilla. ಸೊ ಪಾರ್ನ್ ಅಡಿಕ್ಷನ್ ಅನ್ನೋದು ಹೆಲ್ತ್ ನ ಅಂಡ್ ರಿಲೇಶನ್ಶಿಪ್ ನ ಎಷ್ಟು ಎಫೆಕ್ಟ್ ಮಾಡುತ್ತೆ? ಮೇಜರ್ಲಿ ಎಫೆಕ್ಟ್ ಮಾಡುತ್ತೆ. ಸಿ ಒನ್ಸ್ ಇನ್ ಅ ವೈಲ್ ಸೀಯಿಂಗ್ ಪಾರ್ನ್ ಇಸ್ ಓಕೆ, ಬಟ್ ಅಡಿಕ್ಟ್ ಆಗಿ ಈಗ ದೇ ವಿಲ್ ಹ್ಯಾವ್ ಟೂ ಮಚ್ ಆಫ್ ಹೈ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್. ಪಾರ್ನ್ ನೋಡಿ ಎಕ್ಸಾಕ್ಟ್ಲಿ ಆ ಲೆವೆಲ್ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂಡ್ ದೇ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಇನ್ ದ ರಿಲೇಶನ್ಶಿಪ್. ಇಫ್ ದೇ ಆರ್ ನಾಟ್ ಫೈಂಡಿಂಗ್ ಇಟ್ ಅಂಡ್ ಆಲ್ ದೋಸ್ ಥಿಂಗ್ಸ್, ದೇ ವಿಲ್ ಹ್ಯಾವ್ ಅ ಮೇಜರ್ ಇಂಪ್ಯಾಕ್ಟ್ ಆನ್ ದ ರಿಲೇಶನ್ಶಿಪ್ ಇಫ್ ದರ್ ಇಸ್ ಅ ಅಡಿಕ್ಷನ್. ಓಕೆ, ಸೊ ಆ ಥರ ಕೇಸಸ್ ಏನಾದ್ರು ನೋಡಿದ್ರ ನೀವು? ಲೈಕ್ ಕೀಪ್ ಸೀಯಿಂಗ್. ಓಕೆ ಓಕೆ, ಏನಾದ್ರು ಒಂದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೇಸ್ ಇದೆಯಾ ವಿತೌಟ್ ಮೆನ್ಷನಿಂಗ್ ನೇಮ್? So yeah, like so I had one patient, like that person was like so much addicted to porn and only masturbation, did not have any sex with the wife. That person was telling I have no interest in the wife anta. But porn addiction, masturbation was continuously there. So relationship they're like nodidre moode baradilla anta helodu, that kind of thing happens. We see so many cases. ಲೈಕ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಟು ಹೈ ಇರೋದು, ತುಂಬಾ ಹೈ ಇರುತ್ತೆ. ನಾರ್ಮಲ್ ವರ್ಲ್ಡ್ ಅಲ್ಲಿ ಅದು ರಿಯಾಲಿಟಿಲಿ ಬರೋದಿಲ್ಲ. ಸೊ ದೇ ವಿಲ್ ಹ್ಯಾವ್ ಅ ಇಂಪ್ಯಾಕ್ಟ್ ಆನ್ ದ ರಿಲೇಶನ್ಶಿಪ್. ಮ್ಯಾಮ್, ಡಸ್ ಪಾರ್ನ್ ಅಡಿಕ್ಷನ್ ಇಂಪ್ಯಾಕ್ಟ್ ಸ್ಪರ್ಮ್ ಅಂಡ್ ಎಕ್ವಾಲಿಟಿ? ಸ್ಪರ್ಮ್ ಎಕ್ವಾಲಿಟಿ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದಟ್. ಬಟ್ ಬೇಸಿಕಲಿ ಸ್ಟ್ರೆಸ್ ಇದೆಲ್ಲ ಇಫ್ ದೇ ಲೈಕ್ ಟೂ ಮಚ್ ಅಡಿಕ್ಟೆಡ್, ಬೇರೆ ಏನು ವರ್ಕ್ ಎಲ್ಲ ಆಗ್ತಿಲ್ಲ ಅಂತಂದ್ರೆ ದೆನ್ ಎಸ್, ಈಗ ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆದ್ರೆ ದೆನ್ ದಟ್ ವುಡ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಸ್ಪರ್ಮ್ ಅಂಡ್ ಎಕ್ವಾಲಿಟಿ. ಬಟ್ ಆಸ್ ಸಚ್ ಸೀಯಿಂಗ್ ದ ಪಾರ್ನ್ ವಿಲ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದ ಕ್ವಾಲಿಟಿ ಆಫ್ ದ ಎಗ್ ಆರ್ ಸ್ಪರ್ಮ್. ಮ್ಯಾಮ್, ವಾಟ್ ಫುಡ್ಸ್ ಶುಡ್ ವುಮೆನ್ ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ಸೊ ಅದರಲ್ಲೂ ಕೂಡ ಕೆಲವೊಂದು ತಿನ್ನಬಾರ್ದು ಅಂತ ಇರುತ್ತೆ, ಬಟ್ ಅದನ್ನೇ ತಿಂತಾ ಇರ್ತಾರೆ. ಸೊ ಅಂಥದ್ದು ಏನಿದೆ? ಸೊ ಜನರಲಿ ಏನು ಗೊತ್ತಾ, ಪ್ರೆಗ್ನೆನ್ಸ್ ಅಂತ ಬಂದಾಗ ಬೇಸಿಕಲಿ ವಿ ಟೆಲ್ ಪೈನಾಪಲ್, ಪಪಾಯ ಅವಾಯ್ಡ್ ಮಾಡಬೇಕು ಬೇಸಿಕಲಿ. ಓಕೆನಾ? ಸೊ ವೈ ಎಲ್ಲರೂ ಹೇಳ್ತಾರೆ ಪೈನಾಪಲ್ ತಿನ್ಬೇಡಿ, ಪಪಾಯ ತಿನ್ಬೇಡಿ, ಬಟ್ ಕಾರಣ ಗೊತ್ತಿರ್ಬೇಕಲ್ವಾ? ದಟ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಪಪಾಯದಲ್ಲಿ ಲೇಟೆಕ್ಸ್ ಅಂತ ಒಂದು ಥಿಂಗ್ ಇರುತ್ತೆ. ಸೊ ದ್ಯಾಟ್ ಕೆಮಿಕಲ್ ಇಟ್ ಕಾಸಸ್ ಯೂಟ್ರೈನ್ ಕಾಂಟ್ರಾಕ್ಷನ್, ಗರ್ಭಕೋಶನ ಹಿಂಗಿಂಗ್ ಕಾಂಟ್ರಾಕ್ಷನ್ ಮಾಡುತ್ತೆ. ಅದರಿಂದಾಗಿ ಪಪಾಯ ತಿಂದ್ರೆ ಕಾಂಟ್ರಾಕ್ಷನ್ಸ್ ಆಗೋದು, ಎಸ್ಪೆಷಲಿ ರಾ ಪಪಾಯ ಅದ್ರಲ್ಲಿ ಇನ್ನೂ ಜಾಸ್ತಿ. ಓಕೆನಾ? ವೆನ್ ಇಟ್ ಕಮ್ಸ್ ಟು ಪೈನಾಪಲ್ ಅಲ್ಲಿ ಬ್ರೊಮೆಲಿನ್ ಅಂತ ಬಂದಿರುತ್ತೆ. ಅದು ಯೂಟ್ರಸ್ ಮೌತ್ ಇರುತ್ತಲ್ಲ, ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದನ್ನ ಸಾಫ್ಟ್ ಮಾಡುತ್ತೆ. ಅದು ಸಾಫ್ಟ್ ಆದಾಗ ಗರ್ಭಕೋಶ ಬಾಯಿ ಓಪನ್ ಆಗೋದು, ಅಬಾರ್ಷನ್ ಆಗೋದು ಚಾನ್ಸಸ್ ಈ ತರ ಎಲ್ಲ ಇರುತ್ತೆ. ದಿಸ್ ದೇ ಶುಡ್ ಅವಾಯ್ಡ್. ನೆಕ್ಸ್ಟ್ ಕಮಿಂಗ್ ಟು ಫಿಶ್, ಹೈ ಮರ್ಕ್ಯೂರಿ ಇರುವಂತ ಫಿಶ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದ್ರೆ ಬೇಸಿಕಲಿ ನೀವು ಕೇಳಿದ್ರೆ ಫಿಶ್ ನಲ್ಲಿ DHA ಇರುತ್ತೆ, ಬೇಬಿ ಬ್ರೈನ್ಗೆ ಬೇಕು ಅಂತ ಹೇಳ್ತೀವಿ. ಬಟ್ ಆ DHA ನಾವು ಮೆಡಿಸಿನ್ ಅಲ್ಲಿ ಕೊಟ್ಟಿರ್ತೀವಿ. ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಫೋಲಿಕ್ ಆಸಿಡ್ ಬೇಕು, DHA ಬೇಕು, ಕೋಲಿನ್ ಬೇಕು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಅದನ್ನ ಮೆಡಿಸಿನ್ಸ್ ಅಲ್ಲಿ ಕೊಡ್ತೀವಿ. ಫಿಶ್ ಅಂತ ತಗೊಂಡಾಗ ಇವಾಗ ಎಲ್ಲಾ ಫ್ಯಾಕ್ಟ್ರೀಸ್, ಕೆಮಿಕಲ್ ಔಟ್ಲೆಟ್ಸ್ ಎಲ್ಲ ಸಮುದ್ರಕ್ಕೆ ಹೋಗುತ್ತೆ. ಸೊ ಸಮುದ್ರ ಬೇಸಿಕಲಿ ಆ ಸಮುದ್ರದ ಮೀನುಗಳಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಮರ್ಕ್ಯೂರಿ ಕಂಟೆಂಟ್.
ಸೊ ಆ ಮರ್ಕ್ಯೂರಿ ಕಂಟೆಂಟು ಬೇಬಿ ಆರ್ಗನ್ ಡೆವಲಪ್ ಆಗೋ ಟೈಮಲ್ಲಿ ತಗೊಂಡ್ರೆ ಬೇಬಿ ಆರ್ಗನ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ 3 months ಫಿಶ್ನ, ಅದರಲ್ಲೂ ಹೈ ಮರ್ಕ್ಯೂರಿ ಇರುವಂತ ಫಿಶ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅದಲ್ದಂತಾನೆ ಬೇಸಿಕಲಿ ಈವನ್ ಇದು ದೀಸ್ ಆರ್ ದ ಥಿಂಗ್ಸ್ ವಿಚ್ ಎವ್ರಿ ಒನ್ ನೋಸ್. ಪೈನಾಪಲ್ ತಿನ್ಬಾರ್ದು, ಪಪ್ಪಾಯ ತಿನ್ಬಾರ್ದು. ವಾಟ್ ನಾಟ್ ಮಚ್ ಪೀಪಲ್ ನೋ ಇಸ್ ವಿಟಮಿನ್ ಎ. ಇವಾಗ ವಿಟಮಿನ್ಸ್ ಅಂದಾಗ ನಾವೆಲ್ಲರೂ ಅನ್ಕೊಂತೀವಿ ಇಟ್ಸ್ ಆಲ್ ವಿಟಮಿನ್ಸ್ ಆರ್ ಆಲ್ ಗುಡ್ ಫಾರ್ ದ ಬಾಡಿ. ವಿಟಮಿನ್ ಎ ಎಸ್ಪೆಷಲಿ ಇಸ್ ರಿಯಲಿ ವೆರಿ ಗುಡ್. ವಿಟಮಿನ್ ಎ ಡೋಸಸ್ ತುಂಬಾ ಹೈ ಆದ್ರೆ ಅದು ಬೇಬಿ ಸ್ಕಲ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್, ಹಾರ್ಟ್ ಡೆವಲಪ್ಮೆಂಟ್ ಅಲ್ಲೆಲ್ಲ ಪ್ರಾಬ್ಲಮ್ ಕಾಸ್ ಮಾಡುತ್ತೆ. ಸೊ ಈ ವಿಟಮಿನ್ ಈಗ ಲಿವರ್ ಇರುತ್ತಲ್ಲ, ವೆನ್ ಇಟ್ ಕಮ್ಸ್ ಟು ಲಿವರ್ ತಿಂದ್ರೆ ಆನಿಮಲ್ ಲಿವರ್ ಅಲ್ಲಿ ವಿಟಮಿನ್ ಎ ಕಾನ್ಸಂಟ್ರೇಷನ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಕೆಲವೊಬ್ರು ರ್ಯಾಂಡಮ್ ಆಗಿ ಎಲ್ಲ ವಿಟಮಿನ್ಸ್ ತಗೋಬೇಕು ಅಂತ ವಿಟಮಿನ್ ಎ ಸಪ್ಲಿಮೆಂಟ್ಸ್ ಜಾಸ್ತಿ ತಗೊಂಡ್ರೆ ಅಥವಾ ಲಿವರ್ನ ಜಾಸ್ತಿ ತಿಂದ್ರೆ ಬೇಬಿ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ 3 months ತಗೋಬಾರ್ದು. ಹಾಗೆ ಬಟ್ ಇವಾಗ ಕ್ಯಾರೆಟ್ ಇರ್ಬೋದು, ಕ್ಯಾರೆಟ್ ಇಸ್ ರಿಚ್ ಇನ್ ವಿಟಮಿನ್ ಎ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇವುಗಳಲ್ಲಿ ಇರೋಂಥ ವಿಟಮಿನ್ ಎ ಬೀಟಾ ಕ್ಯಾರೋಟಿನ್ ಆಗಿ ಬರುತ್ತೆ. ಅದು ಜಾಸ್ತಿ ತಿಂದ್ರೂ ಬಾಡಿನಲ್ಲಿ ಅದು ಡೈರೆಕ್ಟ್ ಆಗಿ ಅಬ್ಸರ್ವ್ ಆಗಲ್ಲ, ಅದು ಚೇಂಜ್ ಆಗಿ ಅಬ್ಸರ್ವ್ ಆಗುತ್ತೆ. ಆವಾಗ ನಮ್ಮ ಬಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮುಖ್ಯವಾದೇನು, ವಿ ಆರ್ ಆಲ್ ಬೀಯಿಂಗ್ ಏಷ್ಯನ್ ಎಥ್ನಿಸಿಟಿ, ಡಯಾಬಿಟಿಸ್ ಬರೋ ಚಾನ್ಸಸ್ ನಮಗೆಲ್ಲ ತುಂಬ ಜಾಸ್ತಿ. ಸೊ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಬರೋದು ನಾವು ಕಾಮನ್. ಮೈದಾ ರಿಲೇಟೆಡ್ ಥಿಂಗ್ಸ್, ಕೇಕ್ಸು, ಬಿಸ್ಕಿಟ್ಸು, ಪಫ್ಸು ಇಂಥವೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಲೈಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾವಿಂಗ್ಸ್ ಇರುತ್ತೆ, ಫುಡ್ ಕಾವಿಂಗ್ಸ್ ಇರುತ್ತೆ, ತುಂಬಾ ಕ್ರೇವಿಂಗ್ಸ್, ಅದ್ ತಿಂತೀನಿ ಇದ್ ತಿಂತೀನಿ, ಸ್ವೀಟ್ ಕ್ರೇವಿಂಗ್ಸ್. ನಂದೇ ಹೇಳ್ತೀನಿ, ಡೆಲಿವರಿ ಆದ್ಮೇಲೆ ನೀವು ಎಷ್ಟಾದ್ರೂ ಸ್ವೀಟ್ ತಿನ್ಕೊಳ್ಳಿ, ಬಟ್ ಪ್ರೆಗ್ನೆಂಟ್ ಇರುವಾಗ ನೀವು ಸ್ವೀಟ್ ತಿಂದ್ರೆ ಅಥವಾ ಕ್ರೇವಿಂಗ್ಸ್ ಅಂತ ಅನ್ಕೊಂಡು ನೀವು ಸ್ಟಾರ್ಟ್ ಈಟಿಂಗ್ ಟೂ ಮಚ್, ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಬಂದ್ರೆ ಒಂದ್ ದಿನ 4 ಸಲ ಚುಚ್ಕೋಬೇಕಾಗತ್ತೆ. ಶುಗರ್ ಎಷ್ಟಿದೆ, ಇನ್ಸುಲಿನ್, ಶುಗರ್ ಎಷ್ಟಿದೆ, ಇನ್ಸುಲಿನ್. ಯಾರಿಗ್ ಬೇಕು? Prevention is always better than cure. So now I literally all my pregnant women, pregnancy ಅಂತ ಬಂದ ತಕ್ಷಣ consider yourself as a diabetic, you need food accordingly. Starting I'll put them on diet. Okay. Because so if you see, if randomly starting in the diet already, if I see 100 pregnant women, hardly ಒಂದು 4-5 diabetic ಆಗ್ತಾರೆ ನನ್ನ ಪೇಷಂಟ್ಸ್. Okay. So but as such Bangalore it is too common. So like I did my PG in Bellary. ಅಲ್ಲಿ ಡಯಾಬಿಟಿಸ್ ನೋಡ್ತೀನಿ ನಾನು ಪ್ರೆಗ್ನೆನ್ಸಿನಲ್ಲಿ. ಅದೆಲ್ಲ ಓದುವಾಗ ನಾವು ಓದಿದ್ವಿ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಬರುತ್ತೆ ಅಂತ. ಅಲ್ಲಿ ಈಗ ಟೆಂಪರೇಚರ್ ಜಾಸ್ತಿ ಮತ್ತೆ ತುಂಬಾ ಚಿಕ್ಕ ಏಜಿಗೆ ಮದ್ವೆ ಮಾಡ್ತಾರೆ, ಅದೆಲ್ಲ ತೊಂದರೆಯಿಂದ BP ಜಾಸ್ತಿ ಇರ್ತಿತ್ತು. ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ ತಕ್ಷಣ ಕಂಪ್ಲೀಟ್ಲಿ ಎಲ್ಲ ಡಯಾಬಿಟಿಕ್, 100 ಪ್ರೆಗ್ನೆಂಟ್ ವುಮೆನ್ ಅಲ್ಲಿ 50 ಜನಕ್ಕೆ ಡಯಾಬಿಟಿಸ್. So then it was a literal shock for me. Then I started telling, no, all the pregnants, think yourself as a diabetic and starting in the diet ಮಾಡಿದ್ರೆ prevention is always better than cure. And one more thing ಮ್ಯಾಮ್, ಇದು ನನಗೆ ತುಂಬಾ ಸ್ಟ್ರೇಂಜ್ ಅನ್ನಿಸ್ತು. ಲೈಕ್ ಡೆಲಿವರಿ ಟೈಮ್ಗೆ ಆಸ್ಟ್ರಾಲಜರ್ ಹತ್ರ ಹೋಗ್ತಾರೆ, ಅವ್ರ ಹತ್ರ ಒಂದು ಟೈಮ್ ತಗೊಂಬಂದ್ಬಿಟ್ಟು ಆ ಟೈಮ್ಗೆ ಡೆಲಿವರಿ ಮಾಡೋದು ಅಂತ ಹೇಳ್ತಾರಂತೆ. ಇದು ನಡೀತಿದ್ಯಾ? ತುಂಬಾ ನಡೆಯುತ್ತೆ, ತುಂಬಾ ನಡೆಯುತ್ತೆ. ಸಿ ಇವಾಗ ದೆರ್ ಆರ್ ಫ್ಯೂ ಕಂಡೀಷನ್ಸ್. ಇವಾಗ ನಾರ್ಮಲ್ ಡೆಲಿವರಿ ಅಂತ ಬಂದಾಗ ಅದಾಗಲ್ಲ, ಬಟ್ ದೇ ಕ್ಯಾನ್ ಡಿಸೈಡ್ ದ ಡೇ ಆರ್ ಡೇಟ್. ಇಂಡಕ್ಷನ್ ಕೂಡ ಮಾಡಿಸ್ಕೋತಾರೆ, ಓಕೆನಾ. ಬಟ್ ವೆನ್ ಇಟ್ ಕಮ್ಸ್ ಟು ಸಿಸೇರಿಯನ್, ಬೆಳಗ್ಗೆ ಬ್ರಹ್ಮ ಮುಹೂರ್ತಕ್ಕೆ ಬೇಕು ಅಂತ 4-4:30 ಸೆಕ್ಷನ್ ಮಾಡಿರೋದು ಇದೆ. Because we don't want to go against the people's belief, but for astrologer what I do say is, ಟೈಮ್ ಲಿಮಿಟ್ ಕೊಡ್ತೀರಾ, ಒಂದು 1/2 hour 45 minutes ಆದ್ರೂ ಕೊಡಿ. ದೇ ವಿಲ್ ಕಮ್ ಅಂಡ್ ಟೆಲ್ 9:45 ಇಂದ 9:50 ಒಳಗಡೆ ಬೇಬಿ ಬೇಕು. ಲೈಕ್ ಹೌ ಇಸ್ ಇಟ್ ಪಾಸಿಬಲ್? ಸಿ, ಸ್ಪೈನಲ್ ಅನಸ್ತೀಶಿಯಾ ಕೊಡಬೇಕು, ಪೇಷಂಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ಸ್ಪೈನಲ್ ಅನಸ್ತೀಶಿಯಾ ಇಟ್ಸ್ ಅ ಬ್ಲೈಂಡ್ ಪ್ರೊಸೀಜರ್. ಪಟ್ ಅಂತ ಎಲ್ರಿಗೂ ಈಸಿಯಾಗಿ ಸಿಗಲ್ಲ. ಕೆಲವೊಬ್ರು ತುಂಬಾ ಸ್ವಲ್ಪ ಒಬೇಸಿಟಿ ಇರ್ತಾರೆ, ಅವಾಗ ಈಸಿಯಾಗಿ ಅವ್ರಿಗೆ ಸ್ಪೈನ್ ಲೈಕ್ ಚೆಕ್ ಮಾಡಿ ಎಕ್ಸಾಕ್ಟ್ ಆಗಿ ಕೊಡೋದು ಕೂಡ ಆಗಲ್ಲ, ಟೈಮಿಂಗ್ಸು ತಗೊಳುತ್ತೆ. ಅಂಡ್ ಯು ಎಕ್ಸ್ಪೆಕ್ಟ್ ಈಗ ಸಿಸೇರಿಯನ್ ಅಂತಂದ್ರೆ 7 layers we have to cut and go inside. ಅದಷ್ಟು ಸ್ಪೈನಲ್ ಮುಗ್ದಿ ಇದೆಲ್ಲ ಮುಗ್ದಿ 5 ನಿಮಿಷಕ್ಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ದಟ್ಸ್ ಅ ಡಿಫಿಕಲ್ಟ್ ಥಿಂಗ್. ಐ ಹ್ಯಾವ್ ಸೀನ್, ಐ ಥಿಂಕ್ ರಾಮ ಮಂದಿರ ಓಪನ್ ಆಯ್ತಲ್ಲ, ದಟ್ ಡೇ ವಿ ಹ್ಯಾಡ್ 18 ಡೆಲಿವರೀಸ್ ಇನ್ ದ ಹಾಸ್ಪಿಟಲ್. God. 18. Okay. And like ತುಂಬಾ ಜನ ನಾರ್ಮಲ್ ಡೆಲಿವರಿ ಆಗೋರು ಕೂಡ ಇನ್ನೇನ್ ಡೇಟ್ ಬಂದ್ಬಿಟ್ಟಿತ್ತಲ್ಲ, ತುಂಬಾ ಜನ ದೇವಲ್ಲಿ ಪ್ರೀಟರ್ಮ್ ಕೂಡ ಮಾಡ್ಬಿಡಿ ಅಂತಿದ್ರು. ಪ್ರೀಟರ್ಮ್ ಅಲ್ಲ, ಲೈಕ್ ಪ್ರೀಟರ್ಮ್ಗೆ ವಿ ವಿಲ್ ನೆವರ್ ಎಂಕರೇಜ್.
ಅನ್ನೆಸೆಸರಿ ಈಗ ತಾಯಿಗೆ ಏನಾದ್ರು BP ಜಾಸ್ತಿ ಇತ್ತು ಅಥವಾ ಡಯಾಬಿಟಿಸ್ ಇತ್ತು, ಬೇರೆ ತೊಂದರೆ ಇತ್ತು ಅಂದ್ರೆ ಪ್ರೀಟರ್ಮ್ ಮಾಡ್ಲೇಬೇಕಾಗುತ್ತೆ. ಕೆಲವೊಂದು ಕಂಡೀಷನ್ ಮಾಡ್ತೀವಿ, ಬಟ್ ಅದರ್ವೈಸ್ ನಾವು ಎಂಕರೇಜ್ ಮಾಡಲ್ಲ. ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋರು ಅಷ್ಟೇ, ಎಲ್ಲ ಇಂಡ್ಯೂಸ್ ಮಾಡಿಸ್ಕೊಂಡು ಎಲ್ಲ ಡೆಲಿವರಿ, ಓ ಗಾಡ್ 18 ಡೆಲಿವರೀಸ್ ಇನ್ 12 to 13 hours ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿ ಒನ್ ಮಿತ್ ಅಬೌಟ್ ಪ್ರೆಗ್ನೆನ್ಸಿ ಯು ವಿಶ್ ಯು ಕುಡ್ ಎರೇಸ್? 2 myths I have to remove. ಒಂದು, ಗಂಡ್ ಮಗುನೇ ಬೇಕು, ಗಂಡ್ ಮಗುನೇ ಪ್ರಪಂಚನ ಉದ್ಧಾರ ಮಾಡೋದು ಅಥವಾ ನಮ್ಮ ಫ್ಯಾಮಿಲಿ ಹೆಸರು ತರದವ್ರೆ, ಈ ಮಿತ್ನ ತೆಗಿಬೇಕು. ಸೆಕೆಂಡ್ ಮಿತ್, ತುಂಬಾ ಜನದಲ್ಲಿ ಏನಿದೆ, ಇವಾಗ ಹೆಣ್ಮಗು ಆಗುತ್ತಾ ಗಂಡ್ ಮಗು ಆಗತ್ತಾ, ಇದು ಡಿಸಿಷನ್ ಇಸ್ ಬೈ ದ ಸ್ಪರ್ಮ್ಸ್. ಸೊ ಅದ್ರ ಕಾರಣ ಯಾರು? ಗಂಡಸರು, ಹೆಣ್ಮಕ್ಳಲ್ಲ. ಸೊ ತುಂಬಾ ಕಡೆ ಇನ್ನ ಏನಿದೆ, ಹೆಣ್ಮಕ್ಳಿಂದಾನೇ ಈಗ ಹೆಣ್ಣು ಎತ್ಬಿಟ್ರು, ಗಂಡ ಎತ್ ಕೊಡ್ಲಿಲ್ಲ, ಆ ತರ ಎಲ್ಲ. ಇಫ್ ನಾಟ್ ಇನ್ ದ ಅರ್ಬನ್, ಈವನ್ ರೂರಲ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ತುಂಬಾ ಕಡೆ ಇದೆ. ಹೆಣ್ಮಕ್ಳದೇ ಪ್ರಾಬ್ಲಮ್, ಇವರೇ ಹೆಣ್ಣೆತ್ ಕೊಟ್ರು, ಇವರೇ ಗಂಡ ಎತ್ ಕೊಟ್ಟಿಲ್ಲ ಅಂತ. ಅದು ಮೇಜರ್ ಮಿತ್ ಐ ವಾಂಟ್ ಟು ರಿಮೂವ್. ಯಾಕಂತಂದ್ರೆ ಕಾರಣ ಇರೋದು, ಈಗ ಫಿಮೇಲ್ಸ್ ಅಲ್ಲಿ ಇರೋದು XX 2 ಕ್ರೋಮೋಸೋಮ್ಸ್, ಮೇಲ್ಸ್ ಅಲ್ಲಿ X ಅಥವಾ Y 2 ಇದೆ ಅವ್ರಿಗೆ. ಸೊ ಈಗ ಅದು Y ಬಂದ್ ಸೇರಿದ್ರೆ ಗಂಡ್ ಮಗು ಹುಟ್ಟುತ್ತೆ, X ಸ್ಪರ್ಮ್ ಬಂದ್ ಸೇರಿದ್ರೆ ಹೆಣ್ಮಗು ಹುಟ್ಟುತ್ತೆ. ಅದು ಫೈನಲ್ ಡಿಸಿಷನ್ ಇರೋದು ಲೈಕ್ ಈಗ ಸ್ಪರ್ಮ್ಸ್ ಅಂತ ಬಂದಾಗ ಫ್ಯೂ ಮಿಲಿಯನ್ ಸ್ಪರ್ಮ್ಸ್ ಬರುತ್ತೆ, ಅರ್ಧ X ಇರುತ್ತೆ, ಅರ್ಧ Y ಇರುತ್ತೆ. ಅದು ಯಾವ್ದು ಹೋಗಿ ಆ ಎಗ್ನ ಹೋಗಿ ರೀಚ್ ಆಗುತ್ತೆ, ದಟ್ ಇಸ್ ಆಲ್ ಇನ್ ಗಾಡ್ಸ್ ಹ್ಯಾಂಡ್, ಯಾರ ಕೈಯಲ್ಲೂ ಇರೋದಿಲ್ಲ. ಸೊ ಅದು ಅರ್ಥ ಮಾಡ್ಕೋಬೇಕು ಜನ. ಸರ್ವಿಸ್ ಅಲ್ಲಿ ಸುಮಾರು ಕ್ಲೈಂಟ್ಸ್ ನೋಡಿರ್ತೀರಾ, ಸೊ ಕೆಲವೊಂದು ಫನ್ನಿ ಇನ್ಸಿಡೆಂಟ್ಸ್ ನಡೆದಿರುತ್ತೆ, ಲೈಕ್ ಅಂಥದ್ದು ಏನಾದ್ರು ಇದ್ರೆ ಶೇರ್ ಮಾಡಿ. ಫನಿ ಇನ್ಸಿಡೆಂಟ್ಸ್ ಅಂದ್ರೆ, ಐ ಹ್ಯಾವ್ ದಿಸ್ ಒನ್ ಪೇಷಂಟ್. ಸೊ ಜನರಲಿ ಇವಾಗ ಸ್ಕ್ಯಾನ್ಸ್ ಬರ್ತಾರೆ, ಓಕೆನಾ. ಸ್ಕ್ಯಾನ್ಸ್ ಅಂತ ಬಂದಾಗ ಅರ್ಲಿ ಪ್ರೆಗ್ನೆನ್ಸಿನಲ್ಲಿ ಒಂದು ಸ್ಕ್ಯಾನ್ ಹೋಗುತ್ತೆ, ಆಮೇಲೆ NT ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್, ಇವೆರಡು. ಅದಾದ್ಮೇಲೆ ಬೇಬಿ ಗ್ರೋತ್ ಹೇಗಿರುತ್ತೆ ಅಂತ. NT ಸ್ಕ್ಯಾನ್ ಮತ್ತೆ ಅನಾಮಲಿ ಸ್ಕ್ಯಾನ್ ಇವೆರಡು ಮಾಡುವಾಗ ಬೇಬಿ ಪೊಸಿಷನ್ ಕೊಡಬೇಕು ಪ್ರಾಪರ್ ಆಗಿ. ಬೇಬಿ ಹೆಂಗೆಂಗೋ ತಿರ್ಕೊಂಡಿದ್ರೆ ನಮ್ಗೆ ಮಾಡಕ್ಕಾಗಲ್ಲ. ಬೇಬಿ ಒಂದು ಪ್ರಾಪರ್ ಪೊಸಿಷನ್ ಕೊಟ್ಟಾಗ್ಲೇನೆ ಬೇಬಿದ್ ಎಲ್ಲ ಆರ್ಗನ್ಸ್ನು ಡೀಟೇಲ್ ಆಗಿ ನೋಡ್ಬೋದು. ಸೊ ಐ ಹ್ಯಾಡ್ ದಿಸ್ ಒನ್ ಪೇಷಂಟ್, ಅವರು ಬಂದ್ರು. ಸೊ ಫಸ್ಟ್ ನಾವು ಪೇಷಂಟ್ಗೆ ಹೇಳಿರ್ತೀವಿ, ಒನ್ ಥಿಂಗ್, ನೀವು ಫುಲ್ ಡೇ ಫ್ರೀ ಇಟ್ಕೊಂಡ್ ಬಂದ್ಬಿಡಿ. ಯಾಕಂತಂದ್ರೆ ಬೇಬಿ ಪೊಸಿಷನ್ ಕೊಡೋವರೆಗೂ ಆಗೋದಿಲ್ಲ ಮಾಡೋದಕ್ಕೆ ಸ್ಕ್ಯಾನ್, ಅಥವಾ ಬೇಬಿ ಮೇ ಟೇಕ್ 1 or 2 days ಆಲ್ಸೋ ಅಂತ ವಿ ಕೀಪ್ ಟೆಲ್ಲಿಂಗ್. ಬಿಕಾಸ್ ಈಗ ಅದು ಒಂದು ಅರ್ಧ ಗಂಟೆ ಸ್ಕ್ಯಾನ್ ಮುಗಿಸ್ಕೊಂಡು ಹಂಗೆ ವರ್ಕ್ ಹೋಗ್ಬೇಡ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ. ಸೊ ದಿಸ್ ಪೇಷಂಟ್ ಶಿ ಕೇಮ್ ರೂಟೀನ್ಲಿ ಅನಾಮಲಿ ಸ್ಕ್ಯಾನ್ಗೆ ಬಂದರು, ಬೇಬಿ ಪೊಸಿಷನ್ ಕೊಡಲಿಲ್ಲ. ಓಕೆ ಹೇಳಿದೆ, ನಾಳೆ ಹೋಗಿ ತಿನ್ಕೊಂಬ ಅಮ್ಮ, ಏನಾದರೂ ಯು ಹ್ಯಾವ್ ಸಮಥಿಂಗ್ ಆ್ಯಂಡ್ ಕಮ್, ನಾಳೆ ಬೇಬಿ ಪೊಸಿಷನ್ ಕೊಡ್ಬೋದು. ನೆಕ್ಸ್ಟ್ ಡೇ ಅವಳಿಗೆ ಟೀ ತುಂಬ ಇಷ್ಟ ಅಂತೆ. ಸೊ ಟೀ ಕುಡ್ಕೊಂಡು ಬಂದ್ಲು. ಸೊ ಟೀ ಕುಡಿದ್ಕೊಂಡ್ಬಂದ್ರೆ ಬೇಬಿ ಪೊಸಿಷನ್ ಕೊಡ್ಬೋದು. ಬೇಬಿ ಪೊಸಿಷನ್ ಕೊಡಲಿಲ್ಲ. ಅವತ್ತು ಒಂದು ಅರ್ಧ ಗಂಟೆ ಹಿಂಗೆ ಓಡಾಡಿಸಿ ಪೊಸಿಷನ್ ಕೊಡಲ್ಲ. ಅದ್ರ ನೆಕ್ಸ್ಟ್ ಡೇ ನಮ್ಮ ಬೇಬಿಗೆ ಜ್ಯೂಸ್ ಇಷ್ಟ ಆಗ್ಬೋದು ಅಂತ ಜ್ಯೂಸ್ ಕುಡ್ಕೊಂಡ್ ಬಂದಿದ್ದಾಳೆ. ಓಕೆ, ಅವತ್ತು ಪೊಸಿಷನ್ ಕೊಟ್ಟಿಲ್ಲ ಬೇಬಿ. ಅದ್ರ ನೆಕ್ಸ್ಟ್ ಡೇ ಪೇಸ್ಟ್ರಿ ತಿನ್ಕೊಂಡ್ ಬಂದಿದ್ದಾಳೆ. 4th ಡೇ ಪೊಸಿಷನ್ ಕೊಟ್ಟಿಲ್ಲ. 5th ಡೇ ಬಿರಿಯಾನಿ ತಿನ್ಕೊಂಡ್ ಬಂದ್ಮೇಲೆ ನೀಟಾಗಿ ಪೊಸಿಷನ್ ಕೊಡ್ತು. ಐ ಹ್ಯಾಡ್ ಕೆಪ್ಟ್ ದಟ್ ಬೇಬಿ ನೇಮ್ ವಾಸ್ ಬಿರಿಯಾನಿ ಬೇಬಿ. That was so funny. So a baby ಗೆ ಅದು ಇಷ್ಟ ಅಂತನಾ? ಹೌದಾ? Yes, that matters. Okay. They feel that ಇವಾಗ ಮದರ್ ಏನ್ ತಿಂತಾರೆ, if they are happy they'll start dancing too much. Okay. All the things ಅದೆಲ್ಲ ತುಂಬಾ ಕನೆಕ್ಟೆಡ್ ಇರುತ್ತೆ. ಮ್ಯಾಮ್ ಹೌದಾ? Yes. ಲೈಕ್ ಮದರ್ ಯಾವುದು ಹ್ಯಾಪಿ ಫೀಲ್ ಆಗ್ತಾರೋ ಅದು ದಟ್ ಬೇಬಿಗೆ ಹ್ಯಾಪಿನೆಸ್ ಹೋಗುತ್ತೆ. ಮದರ್ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ದಟ್ ಹ್ಯಾಪಿ ಹಾರ್ಮೋನ್ಸ್ ಗೋಸ್ ಟು ದ ಬೇಬಿ. ಓಕೆ ಲೈಕ್ ಡ್ಯಾನ್ಸಿಂಗ್ ಎಲ್ಲ ಮಾಡುತ್ತಾ? So cutely. Okay. And one more patient I had, she was a basketball player. Okay, national Olympics ಅಲ್ಲಿ ಇದ್ರಲ್ಲೆಲ್ಲ ಮಾಡಿದ್ದಾರೆ. She like Commonwealth Games she has represented India and won and all. So she does very good headstand and all the things. 3rd month scan ಮಾಡ್ತಾ ಇದ್ದಾರೆ. ಐ ಜಸ್ಟ್ ಯೂಶಲಿ ನನ್ನ ಪೇಷಂಟ್ ಸ್ಕ್ಯಾನ್ ಯಾವಾಗ್ಲದಿದೆ ಒಂದೊಂದ್ಸಲ ಹೋಗ್ತೀನಿ, ಬೇಬಿ ಹೇಗಿದೆ ಏನು ಅಂತ ನೋಡಕ್ಕೆ ಹೋಗಿದ್ದೀನಿ. ಎಷ್ಟು ನೀಟಾಗಿ 3rd month ಬೇಬಿ ಹೆಡ್ ಸ್ಟ್ಯಾಂಡ್ ಮಾಡ್ತು ಅಂದ್ರೆ ವಿ ವರ್ ಆಲ್ ಲೈಕ್ ವಿ ವಾಂಟೆಡ್ ಟು ಕ್ಯಾಪ್ಚರ್ ದ್ಯಾಟ್. ಅದನ್ನ ಕ್ಯಾಪ್ಚರ್ ಮಾಡೋಷ್ಟು ಟಪಕ್ ಅಂತ ಉಲ್ಟಾ ಹೊಡಿತು. ಓಕೆ, ಅದು ಇನ್ ದ ಸ್ಕ್ಯಾನ್ ಮೆಷಿನ್ ಓನ್ಲಿ ವಿ ಹ್ಯಾವ್ ಅ ಪ್ರಿಂಟ್, ಅದು ತೆಗೆದು ಇರುತ್ತಲ್ವಾ, ಅದನ್ನ ಪ್ರೆಸ್ ಮಾಡಕ್ ಹೋಗ್ಬಿಟ್ಟಿಲ್ಲ, ಟಪಕ್ ಅಂತ ಉಲ್ಟಾ ಹೊಡಿಯೋದು. ವಾವ್. ಸೊ ಟೆಲ್ ಅಸ್ ದ ಮಿಸ್ಟೇಕ್ಸ್ Gen Zs are making in their relationship. Gen Z's advice ಅಂತಂದ್ರೆ ಬೇಸಿಕಲಿ ಆಸ್ ಐ ಟೋಲ್ಡ್ ಯುವರ್ ರೆಸ್ಟ್ರಿಕ್ಷನ್ಸ್. Gen Z ಅಂತೂ ರೆಸ್ಟ್ರಿಕ್ಷನ್ಸ್ಗೆ ತುಂಬಾ ಹೊರಗಡೆನೆ ಇದ್ದಾರೆ.
ಸೊ ಎನಿ ರಿಲೇಶನ್ಶಿಪ್ ಬೇಸಿಕಲಿ ದೇ ಶುಡ್ ಅಂಡರ್ಸ್ಟ್ಯಾಂಡ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ದೇ ಶುಡ್ ಗಿವ್ ಸಮ್ ಟೈಮ್. ಯಾವುದೇ ರಿಲೇಶನ್ಶಿಪ್ಸ್ ಅಂತ ಬಂದಾಗ ಮಾತಾಡಿ ಬಗೆಹರಿಸ್ಕೋಬೇಕು ರಾದರ್ ದನ್ ಕ್ಯಾರಿಂಗ್ ಫಾರ್ವರ್ಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾತಾಡಿ ಆ ಟಾಪಿಕ್ ನೀವು ಅಲ್ಲಿ ಬಗೆಹರಿಸಿದ್ರೆ ಮುಗೀತು. ಯು ಶುಡ್ ನಾಟ್ ಕ್ಯಾರಿ ಫಾರ್ವರ್ಡ್. ಮತ್ತೆ ದಟ್ ಟೈಮ್ ದಟ್ ಹ್ಯಾಪನ್, ದಿಸ್ ಟೈಮ್ ದಿಸ್ ಹ್ಯಾಪನ್, ಅದೆಲ್ಲ ಇಟ್ ಇಸ್ ಆಲ್ ನಾಟ್ ಗುಡ್. ಆ್ಯಂಡ್ ವೆನ್ ಕಮಿಂಗ್ ಟು ದ ಪ್ಲಾನಿಂಗ್ ಪ್ರೆಗ್ನೆನ್ಸಿ, ಪ್ಲೀಸ್ ಪ್ಲಾನ್ ಪ್ರಾಪರ್ಲಿ, ಡು ನಾಟ್ ಡಿಲೇ ಟೂ ಮಚ್. ಬಿಕಾಸ್ ತುಂಬ ಡಿಲೇ ಮಾಡ್ತಾ ಹೋದರೆ ಇಟ್ ಈಸ್ ಲೈಕ್ ವೆರಿ ರಿಸ್ಕಿಯರ್. ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಆರ್ so cumbersome in between the work, so many injections, so many scans, ಅದೆಲ್ಲ ಕಷ್ಟ ಆಗುತ್ತೆ. ಎವ್ರಿಥಿಂಗ್ ಶುಡ್ ಹ್ಯಾಪನ್ ಅಟ್ ರೈಟ್ ಏಜ್ ಅಂಡ್ ರೈಟ್ ಟೈಮ್. ಜೆನ್ಸೀಸ್ ಆಕ್ಚುಲಿ ಮಿಸ್ಟೇಕ್ಸ್ ಏನ್ ಮಾಡ್ತಿದ್ದಾರೆ? ಸೊ ಮಿಸ್ಟೇಕ್ಸ್ ಅಂತ ಅಂದಾಗ ಬೇಸಿಕಲಿ ವೆನ್ ಇಟ್ ಕಮ್ಸ್ ಟು ಅಡಿಕ್ಷನ್ಸ್ ದೇ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಬಿಕಾಸ್ ವೆನ್ ಎವರ್ ನಾವು ಯಾವುದೇ ಪೇಷಂಟ್ಸಿಗೆ ಪ್ಲಾನಿಂಗ್ ಮಾಡ್ತೀರಾ, ಈಗ ಕಪಲ್ ಅಂತ ಅಂದಾಗ we tell 6 months no alcohol, no smoking. Okay, because alcohol and smoking, especially smoking, ತುಂಬಾ ಎಫೆಕ್ಟ್ ಆಗುತ್ತೆ ಸ್ಪರ್ಮ್ ಕ್ವಾಲಿಟಿ ಮೇಲೆ, ಸೈಜ್, ಶೇಪ್ ಎಲ್ಲದ್ರ ಮೇಲೆ. ಸೊ ದೇ ಹ್ಯಾವ್ ಟು ಕ್ವಿಟ್ ಇಫ್ ದೇ ಆರ್ ಪ್ಲಾನಿಂಗ್. They have to quit that. They do too much of partying and stuff, and like addictions ಇಂದ ಎಲ್ಲ ಸ್ವಲ್ಪ ದೂರ ಇರೋದು. And Gen Z, ತುಂಬಾ ಮೊಬೈಲ್ ಅಡಿಕ್ಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಇದೆ. ಸೊ ಮೊಬೈಲ್ ಅಡಿಕ್ಷನ್, ಪ್ರೊಲಾಂಗ್ ವಾಚಿಂಗ್, ಸೀರೀಸ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದು, ಇಸ್ ಆಲ್ ನಾಟ್ ಗುಡ್. ಬ್ರೈನ್ಗೂ ತುಂಬಾ ಓವರ್ ಸ್ಟಿಮ್ಯುಲೇಟ್ ಆಗುತ್ತೆ, ತುಂಬಾ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅದರಿಂದ ಬಾಡಿನಲ್ಲಿ ಎಲ್ಲ ಹಾರ್ಮೋನ್ಸ್ ಎಲ್ಲ ಸಪ್ರೆಷನ್ ಆಗೋದು, ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗಿನ ಇರೋ ಲೈಫ್ ಸ್ಟೈಲಲ್ಲಿ ದೇರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ. ಇವಾಗ ಇಫ್ ವಿ ಸಿ 100 people, if we see, hardly 10% of the people are going to workouts. Okay, na? Another 90% are not going to workouts. So that is one thing. ಈಗ ವರ್ಕೌಟ್ ಅಂತ ಬಂದಾಗ ಲೈಕ್ ವಾಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತಾರೆ ಅಂತಂದರೆ, ಆನ್ ಅನ್ ಆವ್ರೇಜ್ ನೀವು ಇರೋಷ್ಟು ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದ್ರೂ to maintain that you have to do 150 minutes of workout per week. ಅಂದರೆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ವರ್ಕೌಟ್ ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೆ 5 ದಿನನಾದರೂ ಮಾಡಬೇಕು, ಇನ್ನೆರಡು ದಿನ ಮಿಸ್ ಮಾಡ್ಬೋದು. ಬಟ್ ಇಫ್ ಯು ಫೀಲ್ ನಾನು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಐ ನೀಡ್ ಟು ಲೂಸ್ ಸಮ್ ವೇಟ್ ಅಂದರೆ ಅಟ್ಲೀಸ್ಟ್ 250 minutes ಆಫ್ ವರ್ಕೌಟ್ ಪರ್ ವೀಕ್ ಇಸ್ ರೆಕಮೆಂಡೆಡ್ ಬೈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಅದು ಮಾಡಲೇಬೇಕು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಅಟ್ಲೀಸ್ಟ್ 3 days a week ವೇಟ್ ಟ್ರೈನಿಂಗ್ ಮಾಡಬೇಕು, ವೆದರ್ ಇಟ್ಸ್ ಆನ್ ಮೇಲ್ಸ್ ಆರ್ ಫೀಮೇಲ್ಸ್. ವೇಟ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಮಸಲ್ ಬಿಲ್ಡ್ ಆಗುತ್ತೆ. ವಿ ಸಿ ಸೋ ಮಚ್ ಆಫ್ ಮಸಲ್ ಲಾಸ್. ಸೊ ಬಿಲ್ಡಿಂಗ್ ದ ಮಸಲ್ ಇಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಫೀಮೇಲ್ಸ್ಗೆ ಏನು ಮಿತ್ತಿದೆ, ಐ ವಾಂಟ್ ಟು ಪುಟ್ ದಿಸ್ ಅಕ್ರಾಸ್. ಮಸಲ್ ನಾನು ವೇಟ್ ಟ್ರೈನಿಂಗ್ ಮಾಡಿಬಿಟ್ರೆ ಬಾಯ್ಸ್ ಥರ ಬಾಡಿ ಬಂದ್ಬಿಡುತ್ತೆ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಬಾಯ್ಸ್ಗೆ ಬಾಡಿನಲ್ಲಿರೋ ಹಾರ್ಮೋನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಫೀಮೇಲ್ಸ್ಗೆ ಇರೋದು ಇಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಥರ ಇರುವಾಗ ದೇ ಹ್ಯಾವ್ ಟು ವರ್ಕ್ಔಟ್ ಟು ಪ್ರಿಸರ್ವ್ ದೇ ಮಸಲ್. ಮಸಲ್ ಉಳಿಸ್ಕೋಬೇಕು, ಬೇಸಲ್ ಮೆಟಬಾಲಿಕ್ ರೇಟ್ನ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಲೇಟರ್ ಬೋನ್ ಆಸ್ಟಿಯೋಪೋರೋಸಿಸ್ ಇದೆಲ್ಲ ಆಗುತ್ತೆ. ಲೈಕ್ ರಾಂಗ್ ಥಿಂಗ್ಸ್ ಎಲ್ಲ ಮಾತಾಡಿದೀವಿ. ವಾಟ್ ಆರ್ ದಿ ಥಿಂಗ್ಸ್ ದೇ ಆರ್ ಆನ್ ರೈಟ್ ಪಾತ್? Gen Zs are too smart people. Okay. So when it comes to work or all the things, they do very smartly. ಇವೆಲ್ಲ ಮಾಡ್ತಾರೆ. And few they concentrate on weight training and like exercise ಮಾಡೋದು. One important thing I want to tell you is basically ಈ ವರ್ಕ್ ವೈಸ್ ಬಂದಾಗ they are all very smart in all those things. They're doing all the things. This one point I wanted to tell, Gen Zs ಅಲ್ಲಿ especially males, ಇವಾಗ more of social media. It is all social media, looks, ಈ ಥರ ಎಲ್ಲ ಬಂದಾಗ when they want to post the pictures on Insta ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ they do weight training. ಅದೆಲ್ಲ I am very happy about it. Weight training I always do recommend. But ಕೆಲವೊಬ್ರು what they do, they start taking steroids ಅಥವಾ testosterone injections, ಬಾಡಿಗೆ ಮಸಲ್ ಚೆನ್ನಾಗಿ ಕಾಣಲಿ ಅಂತ. ಬಟ್ ವಾಟ್ ವಿ ಸಿ ಆಸ್ ಅ ಗೈನಕಾಲಜಿಸ್ಟ್, ತುಂಬ ಟೆಸ್ಟೋಸ್ಟಿರಾನ್ ತಗೊಂಡು they end up in having azoospermic. Azoospermia ಅಂದರೆ ಸೆಮೆನಲ್ಲಿ ಸ್ಪರ್ಮ್ ಒಂದು ಇರಲ್ಲ. ಓಕೆ. ಸೊ ದಿಸ್ ಹ್ಯಾಪನ್ಸ್. ಸೊ ಹಾರ್ಮೋನಲ್ ಇಂಜೆಕ್ಷನ್ಸ್ ತಗೊಳ್ಳೋದು, ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ತಗೊಳ್ಳೋದು ನಾಟ್ ಗುಡ್. ಹೆಲ್ದಿ ವೇನಲ್ಲಿ ಇಫ್ ದೇ ಡೂ ಇಟ್ಸ್ ಲೈಕ್ ವೆರಿ ಗುಡ್. ದೇ ಹ್ಯಾವ್ ಟು ಡೂ ವೇಟ್ ಟ್ರೈನಿಂಗ್ ಮಾಡಲಿ, ಫುಡ್ಡಲ್ಲಿ ಪ್ರೋಟೀನ್, ಲೆಟ್ ದೆಮ್ ಟೇಕ್ ದ ಪ್ರೋಟೀನ್ ಇಂಟೇಕ್, ಇದೆಲ್ಲ ಫೈನ್. ಬಟ್ ಶಾರ್ಟ್ ಕಟ್ಸಿಗೆ ಹೋಗಬಾರ್ದು. ಶಾರ್ಟ್ ಕಟ್ ಏನೊಂದು ಮಾತ್ರೆ ತಗೊಂಡ್ಬಿಟ್ಟೆ ಅಥವಾ ಏನೋ ಇಂಜೆಕ್ಷನ್ ತಗೊಂಡ್ಬಿಟ್ಟೆ, ಅದರಿಂದ ನಾನು ಬಾಡಿ ಬಿಲ್ಡ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟೆ, ದಟ್ ಶುಡ್ ನಾಟ್ ಬಿ ಡನ್. ಈಗ AI ರೆವಲ್ಯೂಷನ್ ಆಗ್ತಾ ಇದೆ. ಸೊ AI ಅನ್ನೋದು ನಿಮ್ಮ ಫೀಲ್ಡ್ ಅಲ್ಲಿ ಯಾವ ತರ ಇಂಪ್ಯಾಕ್ಟ್ ಆಗಿದೆ? AI ಅನ್ನೋದು ಬೇಸಿಕಲಿ ಇವಾಗ ದೆರ್ ಆರ್ ಸೋ ಮೆನಿ ಫೀಲ್ಡ್ಸ್ ಇನ್ ಮೆಡಿಕಲ್ ಅಲ್ಲಿ. ಈಗ ಸಮ್ ಫೀಲ್ಡ್ಸ್ ಅಲ್ಲಿ ಇಟ್ ಇಸ್
ಗೋನು ಎಫೆಕ್ಟ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಈಗ ರೇಡಿಯಾಲಜಿ ಆಗ್ಬೋದು ಅಥವಾ ಫ್ಯೂ ಡೊಮ್ಯಾಟ್. ಗೈನಾಕಲಿ AI ರೆವಲ್ಯೂಷನ್, ಬೇಸಿಕಲಿ AI ಬಂದ್ಬಿಟ್ಟು ಏನೋ ಬೇಬಿನ ಹೊರಗಡೆ ತೆಗಿಯೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಸಿ ದ ಪೇಷಂಟ್, ವಿ ಹ್ಯಾವ್ ಟು ಅಸೆಸ್ ದ ಪೇಷಂಟ್, ಆವಾಗಲೇ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕಾಗೋದು. AI ವಿಲ್ ನಾಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದಟ್ ಈಸ್ ದೇರ್. ಬಟ್ ನಾಲೆಡ್ಜ್ ವೈಸ್ ಎಸ್, AI ಇಂದ there are so many things, but what as a doctors when we are doing our PG or whatever it is, ನಮ್ಗೆ ಫಸ್ಟ್ ಏನ್ ಹೇಳ್ಕೊಡ್ತಾರೆ ಅಂದ್ರೆ ವೇ ಟು ಸ್ಟಡಿ. ಆನ್ಲೈನ್ ಅಲ್ಲಿ ನೀವು ChatGPT ಸಿಕ್ತು ಅಥವಾ ಯು ಗೆಟ್ ದಿಸ್ ಗೂಗಲ್ ಓದ್ರಿ. ಈಗ ಜನರಿಂದ ನಮ್ಗೇನ್ ಅಫೆಕ್ಟ್ ಆಗುತ್ತೆ ಅಲ್ಟಲ್ಲಿ ಪೇಷಂಟ್ಸ್. ಈಗ ಅರ್ಲಿಯರ್ ಅವರ್ ಪೇಷಂಟ್ಸ್ ಯೂಸ್ ಟು ಬಿ ಲೈಕ್ ಆಲ್ our patients are Google doctors. Yes. Okay, all our patients, they are like, doctor Google ಅಲ್ಲಿ ಇದಿತ್ತು. See, first the moment the patient comes to me, I tell Google would have told all these things, but there are so many other things also. We have studied so much in our life. It is basically that. And ಏನ್ ಪ್ರಾಬ್ಲಮ್ ಇರುತ್ತೆ ಏನು ಎಕ್ಸಾಕ್ಟ್ಲಿ, ಅಂಡ್ ಗೂಗಲ್ ಒಂದು ಸಣ್ಣ ಪಿಂಪಲ್ ಇದ್ರು ಕ್ಯಾನ್ಸರು ಸಹ ಹೇಳುತ್ತೆ. ಆಲ್ ದ ಪಾಸಿಬಿಲಿಟೀಸ್ ಇಟ್ ಗಿವ್ಸ್. ನಾವು ವಿತ್ ChatGPT ಈಗ ಪೇಷಂಟ್ಸ್ ರಿಪೋರ್ಟ್ ನಮ್ಮ ಹತ್ರ ಡೈರೆಕ್ಟ್ ಆಗ್ತಾರಲ್ಲ, ರಿಪೋರ್ಟ್ ಬಂದ ತಕ್ಷಣ ಫಸ್ಟ್ ಅದನ್ನ ChatGPT ಅಪ್ಡೇಟ್ ಮಾಡ್ತಾರೆ. ಓಕೆ, ChatGPT ಅಪ್ಡೇಟ್ ಮಾಡಿ ಅದೇನು ಹೇಳುತ್ತೆ, ಅದಾದ್ಮೇಲೆ ಬಂದ್ಬಿಟ್ಟು ವಾಟ್ ಎವರ್ ವಿ ಸೇ, ಡಾಕ್ಟರ್ ಯು ನೋ ವಾಟ್ ChatGPT ಏನ್ ಹೇಳಿತ್ತು ಎಕ್ಸಾಕ್ಟ್ಲಿ ಅದೇ ಹೇಳ್ತಾ ಇದ್ದೀರಾ. ChatGPT ನಮ್ಮ ಟೆಕ್ಸ್ಟ್ ಬುಕ್ಸ್ ಇಂದಾನೆ ಕದ್ಕೊಂಡು ಓದ್ಕೊಂಡಿರುತ್ತೆ. ಸೊ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನಿದೆ ದಟ್ ಇಸ್ ವಾಟ್ ವಿ ಹ್ಯಾವ್ ರೆಡ್ ಅಂಡ್ ವಿ ಟೆಲ್ ದಟ್. ಸೊ ವಿ ಎನ್ಕೌಂಟರ್ ದಿಸ್. ವಾಟ್ ಐ ಟೆಲ್ ಫಾರ್ ದ ಪೇಷಂಟ್ಸ್, ಎಸ್ ಯು ರೀಡ್, ಏನಾಗ್ತಾ ಇದೆ ನಿಮಗೆ ನೋಡೋದು ಇಟ್ಸ್ ಇಂಪಾರ್ಟೆಂಟ್, ಬಟ್ ಟ್ರಸ್ಟ್ ಡಾಕ್ಟರ್ಸ್. ವೈ ಹ್ಯಾವ್ ವಿ ಸ್ಯಾಕ್ರಿಫೈಸ್ all our engaged and studied for so long? You have to have a trust in your doctor. Only then you can get treated properly. Yeah, man. So follow up question ಇದೆ, ಲೈಕ್ ಈಗ ರೀಸೆಂಟ್ ಲೈಕ್ ಫ್ಯೂ ಇಯರ್ಸ್ ಇಂದ ಡಾಕ್ಟರ್ಸ್ಗೆ ರೇಟಿಂಗ್ಸ್ ಬರ್ತಾ ಇದೆ ಗೂಗಲ್ ಅಲ್ಲಿ. ಸೊ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಆಕ್ಚುಲಿ ಡಾಕ್ಟರ್ಸ್ ನ ಗೂಗಲ್ ರೇಟಿಂಗ್ ಮೇಲೆ ಅಸೆಸ್ ಮಾಡೋದು ಇಸ್ ನಾಟ್ ಅ ಗುಡ್ ಐಡಿಯಾ. ಸಿ, ಯು ಹ್ಯಾವ್ ಟು ಗೋ ಸಿ ದ ಪೇಷಂಟ್, ಲೈಕ್ ಯು ಹ್ಯಾವ್ ಟು ಸಿ ದ ಡಾಕ್ಟರ್. ಇವಾಗ ಎವ್ರಿಥಿಂಗ್ ಇಸ್ ರೇಟಿಂಗ್. ಓಕೆ, everything has a double-edged sword kind. So you cannot assess a doctor because there are few doctors who do excellent talking but zero at surgery. Some are like, they're like very less in talking but very excellent clinically. So assessing on the Google is not that great, but they have to explain. It is all the double-edged sword. ಎಕ್ಸಾಕ್ಟ್ಲಿ ಹೇಳಕ್ಕಾಗಲ್ಲ. ಮ್ಯಾಮ್, ರೀಸೆಂಟ್ ಆಗಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೆ, ಲೈಕ್ 2024 ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕ್ಲೋಸ್ ಟು 50% C-ಸೆಕ್ಷನ್ಗೆ ಪುಷ್ ಮಾಡಿದ್ದಾರೆ, ಚೈಲ್ಡ್ ಬರ್ತ್ ಆಗಿದೆ. ಸೊ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಇಟ್ಸ್ ಅಬೌಟ್ 14%. ಲೈಕ್ ಹಾಸ್ಪಿಟಲ್ಸ್ ಯಾಕೆ C-ಸೆಕ್ಷನ್ ಪುಷ್ ಮಾಡ್ತಿದ್ದಾರೆ? ಇಸ್ ಇಟ್ ಮನಿ, ಕನ್ವೀನಿಯನ್ಸ್ ಆರ್ ಮೆಡಿಕಲ್ ನೀಡ್? So I'll tell you, when it comes to private hospitals anta ನೀವು ಬಂದಾಗ, so whether it's a private or a government, whatever it is, always doctors main intention safe mother, safe baby. Delivering normally ಯಾರಾದ್ರೂ ಮಾಡ್ಬೋದು. Delivering cesarean ಕೂಡ you give some training for 6 months. Any MBBS doctor also can do. But that assessment when to take up for cesarean or when to do the normal delivery, that makes a person a real good gynecologist. So when it comes to private hospital, ಏನಾಗುತ್ತೆ ಅಂದ್ರೆ ಈಗ patients they really don't want to take any minor risk also. ಸೊ ಇವಾಗ ನಾರ್ಮಲ್ ಲೈಕ್ ಟ್ರೈ ಮಾಡಿದಿರಾ, ಈಗ ನಾರ್ಮಲ್ ಡೆಲಿವರಿ ಅಂತಂದ್ರೆ there are so many good benefits of normal delivery, but there are so many risks also. ಬೇಬಿ ಹೆಡ್ ಸೈಜ್ ನೋಡಬೇಕು, ಬೇಬಿ ಕೆಳಗಡೆ ಬರೋದಕ್ಕೆ ಜಾಗ ಇದೆಯಾ. ಪೆಲ್ವಿಸ್ ಅಲ್ಲೂ ಫಿಮೇಲ್ ಪೆಲ್ವಿಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದ್ರ ಸೈಜ್ ಕಮ್ಮಿ ಇದ್ದು ನೀವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ರೆ ಬೇಬಿ ಕೆಳಗಡೆಯಿಂದ ಬರುವಾಗ ಬೇಬಿ ಬ್ರೈನ್ಗೆ ಸಪ್ರೆಷನ್ ಆಗಿ ಹೈಪಾಕ್ಸಿ ಅಂತ ಒಂದು ಹೇಳ್ತೀವಿ ನಾವು, HI ಅಂತ, ವಿ ಸಿ ಸೋ ಮೆನಿ ಸ್ಟೇಟ್ಸ್. ಸೊ HI ಅಂತ ಬಂದಾಗ ವಾಟ್ ಹ್ಯಾಪನ್ಸ್, ಆ ಬೇಬಿ ಈಗ ಟ್ರೈ ಮಾಡಿ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ರು ಬರಲಿಲ್ಲ, ಹೆಂಗೋ ಫೈನಲಿ ನಾರ್ಮಲ್ ಡೆಲಿವರಿ ಆಯ್ತು, ಬೇಬಿ ಹೆಂಡೆಡ್ ಅಪ್ ಇನ್ HI ಅಂತ ಆದ್ರೆ ಬೇಬಿ NICU ಹೋಗುತ್ತೆ. ಅದಾದ್ಮೇಲೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇರುತ್ತೆ ಬೇಬಿಗೆ, ಲೈಕ್ ಬೇಬಿ ಮಾತಾಡೋದು ಡಿಲೇ ಆಗುತ್ತೆ, ವಾಕಿಂಗ್ ಡಿಲೇ ಆಗುತ್ತೆ, ಆಲ್ ದಿಸ್ ಥಿಂಗ್ಸ್. ಓಕೆ, ಸೊ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ಸ್ ವುಡ್ ನಾಟ್ ಏನಾದ್ರೂ ಅಯ್ಯೋ ಹಿಂಗ್ ಬಂತ ಹಿಂಗೆ ಫೈನ್. ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಹಂಗಿರಲ್ಲ. ಪೇಷಂಟ್ಸ್ ದೇ ವಿಲ್ ಬಿ ಲೈಕ್
ನೀವು ಮೊದಲೇ ಹೇಳ್ಬೇಕಿತ್ತು, ನಾವು ಸಿಸೇರಿಯನ್ನೇ ಮಾಡಿಸ್ಕೋತಿದ್ವಿ, ಯಾಕೆ ನಾರ್ಮಲ್ ಮಾಡಕ್ ಬಿಟ್ರಿ? ಇವಾಗ ಬೇಬಿ NICU ಅಡ್ಮಿಟ್ ಆದ್ರೆ ಒಂದು 15 days ಬೇಕಾಗುತ್ತೆ. ನೀವು ಮೊದಲೇ ಹೇಳಿದ್ರೆ ನಾನು ನಾರ್ಮಲ್ ಯಾಕೆ ಹೋಗ್ತಿಲ್ಲ, ಡೈರೆಕ್ಟಾಗಿ ಸಿಸೇರಿಯನ್ನೇ ಮಾಡಿಸ್ಕೋತಿದ್ದೆ. ಇವಾಗ NICU ಬಿಲ್ ಯಾರು ಕಟ್ತಾರೆ ಹತ್ರ? ಓಕೆ, ಒನ್ medical legal issues will be very high when it comes to corporate. Okay, na. So for every small thing they will go ಕೋರ್ಟಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ. ಅಂಡ್ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟೀಸ್, ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಟ್ರಸ್ಟ್ ಇಸ್ ವೆರಿ ಲೆಸ್. ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ದೇ ವಿಲ್ ಜಸ್ಟ್ ಬ್ಲೈಂಡ್ಲಿ ಟ್ರಸ್ಟ್. ಓಕೆ, ನೀನ್ ಟ್ರಸ್ಟ್ ಇತ್ತಂದ್ರೆ ದಿ ಕ್ಯಾನ್ ಗಿವ್ ಟ್ರೈ, ಎಷ್ಟೊತ್ತಾದ್ರೂ ಟ್ರೈ ಮಾಡ್ಬೋದು. ನೀನ್ ಟ್ರಸ್ಟ್ ಇಲ್ಲ, ಅವ್ರು ಅಷ್ಟು ರಿಸ್ಕ್ ಇದೆ ಅಂತ ಅಂದಾಗ unnecessarily they will not take a risk. One thing. One more thing, yeah, there are so many medical conditions which will ಟ್ರಿಗರ್ ದ C-section. ಈಗ ಪ್ಲಾಸೆಂಟಾ ಕೆಳಗಡೆ ಇರುತ್ತೆ ಕೆಲವೊಬ್ರಿಗೆ, ಕೆಲವಿಗೆ ಬೇಬಿ ತಲೆ ಮೇಲಿರುತ್ತೆ, ಬೇಬಿ ಬಾಂಬ್ಸ್ ಕೆಳಗಿರುತ್ತೆ, ಅವಾಗ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋದಕ್ಕೆ ಆಗೋದೇ ಇಲ್ಲ. ಈಗ ಪ್ಲಾಸೆಂಟಾ ಲೋ ಇದ್ದು ಟ್ರೈ ಮಾಡಿದ್ರೆ ಬ್ಲೀಡಿಂಗ್ ಆಗಿ ಮದರ್ಸ್ ಲೈಫ್ ವಿಲ್ ಬಿ ಅಟ್ ರಿಸ್ಕ್. ಸೊ ಪ್ರೀವಿಯಸ್ ಸಿಸೇರಿಯನ್ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಮಯೋಮೆಕ್ಟಮಿ ಅಂತ ಹೇಳ್ತೀವಿ, ಗರ್ಭಕೋಶದಲ್ಲಿ ಗೆಡ್ಡೆ ಇರುತ್ತಲ್ಲ ಅದೆಲ್ಲ ರಿಮೂವ್ ಮಾಡಿರ್ತೀವಿ ಅಂತ, ಇದೆಲ್ಲ ಗರ್ಭಕೋಶ ಓಪನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಆ ಥರ ಎಲ್ಲ ರಿಸ್ಕ್ ಇದ್ದು ರಿಸ್ಕ್ ತಗೊಂಡು, ಈಗ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್, ಇವಾಗ ಒಬ್ರು ಡಾಕ್ಟ್ರು ಈಗ 1000 ಡೆಲಿವರಿ ಮಾಡಿರಲಿ, ನಾರ್ಮಲ್ ಸಿಸೇರಿಯನ್ ಎಲ್ಲ ಚೆನ್ನಾಗಿರಲಿ, 1001 ಡೆಲಿವರಿ ಏನಾದರೂ ಒಂದು ರಿಸ್ಕ್ ಆದರೆ ಅದೊಂದೇ ಹೊರಗಡೆ ಬರುತ್ತೆ, ಇದು ಯಾವುದೂ ಹೊರಗಡೆ ಬರಲ್ಲ. ವಾಟ್ ಎವ್ರಿ ಸಿಂಗಲ್ ಡೇ ವಾಟ್ ವಿ ಸ್ಟ್ರಗಲ್ ಇಸ್, ಈಗ ಒಂದು ಪೇಷಂಟ್ ಪ್ರೆಗ್ನೆಂಟ್ ಅಂತ ನಮ್ಮ ಹತ್ರ ಬಂದಾಗಿಂದ ದ ಡೇ ವಿ ಗಿವ್ ದ ಬೇಬಿ ಟು ದೇರ್ ಹ್ಯಾಂಡ್, ಆ ಪೇಷಂಟ್ ಬಗ್ಗೆ ಕಂಟಿನ್ಯೂಸ್ ಆಗಿ ನಮ್ಮ ಮೈಂಡಲ್ಲಿ ಓಡ್ತಾನೆ ಇರುತ್ತೆ, ವಿ ಶುಡ್ ಗಿವ್ ದ ಸೇಫ್ ಬೇಬಿ ಟು ಮದರ್ ಅಂತ. ದಟ್ ಇಸ್ ವಾಟ್ ಇಸ್ ಆರ್ ಇಂಟೆನ್ಷನ್. ಸೊ ವೆನ್ ಇಟ್ ಕಮ್ಸ್ ಟು ದಟ್, ಈ ತರ ರಿಸ್ಕ್ ಜಾಸ್ತಿ ಯಾರು ತಗೊಳ್ಳೋದಿಲ್ಲ. ಸೊ ವಾಟ್ ಆರ್ ದ ರಿಯಲ್ ಬೆನಿಫಿಟ್ಸ್ ಆಫ್ ನಾರ್ಮಲ್ ಡೆಲಿವರಿ? ನಾರ್ಮಲ್ ಡೆಲಿವರಿ ಅಂತ ಬಂದಾಗ ರಿಕವರಿ ರೇಟ್ ಫಾಸ್ಟರ್ ಇರುತ್ತೆ, ಜಾಸ್ತಿ ಬೆಡ್ ರೆಸ್ಟ್ ಅಲ್ಲಿ ಇರೋದು ಇಲ್ಲ ಇಲ್ಲ. ಆಸ್ ಸಚ್ ಈವನ್ ಸಿಸೇರಿಯನ್ ಪೇಷಂಟ್ಸ್ಗೂ ವಿ ಮೇಕ್ ದೆಮ್ ವಾಕ್ ದ ಸೇಮ್ ಡೇ ಆರ್ ಇಮಿಡಿಯೇಟ್ ನೆಕ್ಸ್ಟ್ ಡೇ. ಓಕೆ, ಅಂಡ್ ಬ್ರೆಸ್ಟ್ ಫೀಡಿಂಗ್ ಇನಿಷಿಯೇಷನ್ ವೆದರ್ ಇಟ್ಸ್ ಅ ನಾರ್ಮಲ್ ಆರ್ C-section, ಇಮಿಡಿಯೇಟ್ ಆಗಿ ವಿತ್ ಇನ್ 1 hour ಆಫ್ ಬೇಬಿ ಇಸ್ ಬೀಯಿಂಗ್ ಬಾರ್ನ್ ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ದಟ್ ಇಸ್ ಅ ಯೂನಿವರ್ಸಲ್ ಪ್ರೋಟೋಕಾಲ್. ಸೊ ನಾರ್ಮಲ್ ಡೆಲಿವರಿನ ಲಿಟಲ್ ರಿಕವರಿ ಇಸ್ ಫಾಸ್ಟರ್ ಅಷ್ಟೇ, ಅದರ್ವೈಸ್ ದರ್ ಇಸ್ ನಥಿಂಗ್ ಮೇಜರ್ ಬೆನಿಫಿಟ್. ಬಟ್ ಯಾ ಯು ಶುಡ್ ನೋ ಈವನ್ ದ ಡಿಸ್ಅಡ್ವಾಂಟೇಜ್. ಇವಾಗ ನಾರ್ಮಲ್ ಡೆಲಿವರಿ ಪ್ರೊಲ್ಯಾಪ್ಸ್ ಅಂತ ಒಂದು ಕಂಡೀಷನ್ ಇದೆ, ಅಂದ್ರೆ ಲೇಟರ್ ಪಾರ್ಟ್ ಆಫ್ ದಿ ಲೈಫ್ ಅಲ್ಲಿ ಈಗ ಲಿಗಮೆಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ ಪ್ರೊಲ್ಯಾಪ್ಸ್, ಗರ್ಭಕೋಶ ಸ್ವಲ್ಪ ಜಾರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಇಸ್ ಲಿಟಲ್ ಹೈಯರ್ ವಿತ್ ನಾರ್ಮಲ್ ಡೆಲಿವರಿ ಕಂಪೇರ್ಡ್ ಟು ಸಿಸೇರಿಯನ್. Okay, okay. How should couples choose a hospital for delivery? So what should they look for beyond online ratings? So looking up a hospital for planning the delivery antandre, first they have to see the emergency services. 24/7 doctors available here, and primarily the doctor which they are meeting, primary consultant first matters. If they have confidence in them, yeah, that primary consultant is the one. ಅದ್ರ ಜೊತೆಗೆ ಹಾಸ್ಪಿಟಲ್ NICU ಫೆಸಿಲಿಟೀಸ್ ಏನಿದೆ, ಬಿಕಾಸ್ NICU ಫೆಸಿಲಿಟಿ ಇಲ್ಲ ಅಂತಂದ್ರೆ ಬೇಬಿ ಹುಷಾರಿಲ್ಲ, ಇನ್ ಕೇಸ್ ಆ ಟೈಮಲ್ಲಿ ಎಮರ್ಜೆನ್ಸಿ ಅಂದ್ರೆ ದಟ್ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ಶಿಫ್ಟಿಂಗ್ ಟು ಅದರ್ ಹಾಸ್ಪಿಟಲ್ ವೇರ್ NICU ಫೆಸಿಲಿಟಿ ಇದೆ. ಸೊ ಯು ಹ್ಯಾವ್ ಟು ಸಿ ದ್ಯಾಟ್. ಆ್ಯಂಡ್ ಕಮಿಂಗ್ ಟು ಅದರ್ ಮೆಟರ್ನಲ್ ಕಾಂಪ್ಲಿಕೇಶನ್ಸ್, ಈಗ ಮದರ್ ಬೇರೆ ಏನಾದರೂ ರಿಸ್ಕ್ ಇದೆ, ಮದರ್ ಹಾರ್ಟ್ ಡಿಸೀಸು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆ, ದಟ್ ಪೇಷಂಟ್ ದೇ ಹ್ಯಾವ್ ಟು ಪ್ರಿಫರಬ್ಲಿ ಡೆಲಿವರ್ ಇನ್ ಅ ಮಲ್ಟಿ ಸ್ಪೆಷಾಲಿಟಿ. ಬೇಸಿಕ್ ಸಿಂಪಲ್ ಕೇಸಸ್ ಅಂಡ್ ಆಲ್ ಸಿಂಗಲ್ ಸ್ಪೆಷಾಲಿಟಿಲಿ ಮಾಡ್ಬೋದು, ಬಟ್ ತುಂಬಾ ಹೈ ರಿಸ್ಕ್ ಇರೋರು ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹೋಗ್ಬೋದು. ಅಂಡ್ ಸ್ಟಾಫ್ ಹೇಗಿದ್ದಾರೆ, ಲೈಕ್ ರೂಮ್ ಅಂಡ್ ಲೈಕ್ ಹೌ ಇಟ್ ಇಸ್ ಎಕ್ಸಾಕ್ಟ್ಲಿ, ಹೌ ದ ಥಿಂಗ್ಸ್ ಗೋ, ಅದೆಲ್ಲ ನೋಡ್ಬೇಕಾಗುತ್ತೆ. ಅಂಡ್ ಯಾ ಬಿಫೋರ್ ವೆನ್ ದೇ ಪ್ಲಾನಿಂಗ್ ದ ಪ್ರೆಗ್ನೆನ್ಸಿ, ಈಗ 3rd month ಅಲ್ಲಿರುವಾಗಲೇ ದೇ ಯೂಶಲಿ ಡೂ, ಈಗ ಈ ಹಾಸ್ಪಿಟಲ್ ಅಂತ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ದೇ ಹ್ಯಾವ್ ಟು ಚೆಕ್ ವಿತ್ ದೇರ್ ಇನ್ಶೂರೆನ್ಸ್ ಪಾಲಿಸಿ, ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಈ ಇನ್ಶೂರೆನ್ಸ್ ಅನ್ನೋದು ಡೆಲಿವರಿಗೆ ಇದೆಯಾ? ಲೈಕ್ ಯಾವ ತರ ಇನ್ಶೂರೆನ್ಸ್ ಚೂಸ್ ಮಾಡ್ಕೋಬೇಕು? ಸೊ ಇನ್ಶೂರೆನ್ಸ್ ಅನ್ನೋದು ಎಸ್, ತುಂಬಾ ಡೆಲಿವರೀಸ್ಗೆ ಇಟ್ ಕವರ್ಸ್. ಓಕೆ, ಸೊ ಬಟ್ ದಟ್ ಇಸ್ ಐ ಆಲ್ವೇಸ್ ಟೆಲ್, ಮದುವೆ ಆಗ್ತಿದ್ರೆ ಅಥವಾ ಎಂಗೇಜ್ ಆಗ್ತಿದ್ರೆ ಫಸ್ಟ್ ಇಬ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ, ಬಿಕಾಸ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ವೇಟಿಂಗ್ ಪೀರಿಯಡ್. ಕೆಲವೊಂದು ಇನ್ಶೂರೆನ್ಸ್ ಅಲ್ಲಿ 2 years ಅಥವಾ ಕೆಲವೊಂದು ಇನ್ಶೂರೆನ್ಸ್ 3 years. ನೀವು ಪ್ರೆಗ್ನೆಂಟ್ ಆದ್ಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ರೆ ದಟ್ ವಿಲ್ ನಾಟ್ ಬಿ ವ್ಯಾಲಿಡ್, ಆ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ. ಸೊ ನೀವು ಪ್ರೆಗ್ನೆಂಟ್ ಮದುವೆ ಆಗ್ತಿದ್ದಂಗೆ ನೀವು ಇನ್ಶೂರೆನ್ಸ್ ತಗೊಂಡ್ರೆ ಯು ಹ್ಯಾವ್ ಟು ಸಿ ವೇರ್ ಇಟ್ ವಿಚ್ ಹೌ ಇಟ್ ಕವರ್ಸ್, ಅದೆಲ್ಲ ನೋಡಿ ಎಲ್ಲ ಯು ಚೆಕ್ with all the things, and if you take, then that would cover. Yeah, most of the people don't know, like delivery health insurance cover ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ, ತುಂಬಾ ಜನ ಗೊತ್ತಿಲ್ಲ. ಅಂಡ್ ಇವಾಗ when few people are working in corporate ಕಡೆ ವರ್ಕ್ ಮಾಡ್ತಾರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್, ಗಂಡ ಹೆಂಡತಿ ಇಬ್ರದ್ದು ಕಂಪನಿಯಿಂದಾನೇ
ದೇ ವುಡ್ ಬಿ ಹ್ಯಾವಿಂಗ್ ಇನ್ಶೂರೆನ್ಸ್. ಇವಾಗ ಅಂಥವ್ರಿಗೆ ಅಂತಂದ್ರೆ ಇವ್ರದ್ದು ಒಂದು ಸ್ವಲ್ಪ ಕವರ್ ಆಗುತ್ತೆ, ಅವ್ರದ್ದು ಒಂದು ಸ್ವಲ್ಪ ಕವರ್ ಆಗುತ್ತೆ, ದೇ ವಿಲ್ ಹ್ಯಾಂಡಲ್. ಬಟ್ ಫಾರ್ ನಾರ್ಮಲ್ ಪೀಪಲ್ ಹೂಸ್ ಕಂಪನಿ ವಿಲ್ ನಾಟ್ ಬಿ ಹ್ಯಾವಿಂಗ್ ಇನ್ಶೂರೆನ್ಸ್, ಇಟ್ ಇಸ್ ಆಲ್ವೇಸ್ ಬೆಟರ್ ದ ಮೊಮೆಂಟ್ ಯು ಗೆಟ್ ಮ್ಯಾರಿಡ್ ಗೆಟ್ ಅ ಇನ್ಶೂರೆನ್ಸ್ ಡನ್. ನೀವು ಒಂದ್ 2 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಾ ಅಂದ್ರು ಆ ಟೈಮು ಕರೆಕ್ಟ್ ಆಗುತ್ತೆ, ವೇಟಿಂಗ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ಮ್ಯಾಮ್, ಇಫ್ ಸಮ್ವನ್ ಪ್ಲಾನಿಂಗ್ ಫಾರ್ ಬೇಬಿ, ಹಸ್ಬೆಂಡ್ ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು? ಲೈಕ್ ಫೈನಾನ್ಷಿಯಲ್ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು. ಸೊ ಒನ್ ಪ್ಲಾನಿಂಗ್ ದ ಬೇಬಿ ಅಂತ ಬಂದಾಗ ತಾಯಿ ಮತ್ತೆ ತಂದೆ ಇಬ್ರು ರೋಲು ತುಂಬಾ ಇಂಪಾರ್ಟೆಂಟ್. ಸೊ ಬೀಯಿಂಗ್ ಹಸ್ಬೆಂಡ್ ಫೈನಾನ್ಷಿಯಲಿ, ಆಸ್ ಐ ವಾಸ್ ಟೆಲಿಂಗ್, ಫಸ್ಟೇ ಇನ್ಶೂರೆನ್ಸ್ ಮೊದಲೇ ತೆಗೆದಿಟ್ಕೊಂಡು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ವೆನ್ ಯರ್ ಗೆಟ್ ಮದುವೆ ಆದ ತಕ್ಷಣ ತೆಗೆದಿಟ್ಕೊಂಡ್ರೆ ಆಫ್ಟರ್ 2 years ಇಫ್ ಯು ಪ್ಲಾನ್ ದ ಪ್ರೆಗ್ನೆನ್ಸಿ ದಟ್ ವುಡ್ ಹೆಲ್ಪ್ ಇನ್ಶೂರೆನ್ಸ್ ವೆನ್ ಇಟ್ ಕಮ್ಸ್ ಟು ದಿಸ್. ಎಮೋಷನಲಿ ನಾನು ಹೇಳ್ದಂಗೆ ಪ್ರೆಗ್ನೆನ್ಸಿ ಇಸ್ ಅ ಎಮೋಷನಲ್ ರೋಲರ್ ಕೋಸ್ಟರ್. ಅವು ತುಂಬಾ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಸೊ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಬೇಕು. ಇವಾಗ ಎಮೋಷನಲಿ ಅವ್ರಿಗೆ ಸಣ್ಣ ಪುಟ್ಟ ಏನಿಲ್ಲ, ಕೂತ್ಕೊಂಡು ಏನಾದ್ರೂ ಅವ್ರು ಡಿಪ್ರೆಸ್ಡ್ ಫೀಲ್ ಆಗ್ತಿದ್ದಾರೆ, ಒಂದ್ ಸ್ವಲ್ಪ ಎಮೋಷನಲಿ ಟಯರ್ಡ್ ಅನ್ಸಿದ್ದಾರೆ, ಸಾಕಾಗ್ತಾ ಇದಾರೆ, ಆ ತರ ಏನಾದ್ರು ಅನ್ಸಿದಾಗ ಕೂತ್ಕೊಂಡು ಮಾತಾಡಿ ಏನಾಗ್ತಿದೆ, ಸ್ಪೆಂಡಿಂಗ್ ಟೈಮ್ ವಿತ್ ಈಚ್ ಅದರ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಅದ್ರ ಜೊತೆಗೆ ದೇ ಹ್ಯಾವ್ ಟು ಲೈಕ್ ಹೆಲ್ಪಿಂಗ್ ಇನ್ ಹೌಸ್ ಹೋಲ್ಡ್ ಕೋರ್ಸ್, ಬಿಕಾಸ್ ದೇ ಕೆನಾಟ್, ನಾನ್ ಪ್ರೆಗ್ನೆಂಟ್ಸ್ ತರ ದೇ ಕೆನಾಟ್ ಡೂ. ಸೊ ದೇ ಹ್ಯಾವ್ ಟು ಹೆಲ್ಪ್ ಔಟ್ ಇನ್ ದಟ್ ವರ್ಕ್. ಇದೆಲ್ಲ both the things, financially, emotionally, all the things, husband plays a major role in the pregnancy. ಮ್ಯಾಮ್, ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ಹಸ್ಬೆಂಡ್ಸ್ ಮಾಡೋ ದೊಡ್ಡ ತಪ್ಪುಗಳೇನು? ಲೈಕ್ ಅವ್ರು ತಪ್ಪು ಮಾಡ್ತಾರೆ ಬಟ್ ಅದು ಅವ್ರಿಗೆ ಗೊತ್ತಾಗಲ್ಲ ಅದು ತಪ್ಪು ಅಂತ. ಸೊ ವಾಟ್ ಆರ್ ದೋಸ್? ಸೊ ಮೋಸ್ಟ್ ಆಫ್ ದ ಟೈಮ್ ನಾಟ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ದೇ ವಿಲ್, ಈಗ ನಾನು ಹೇಳ್ದಂಗೆ ಫೈನಾನ್ಷಿಯಲಿ ಇಸ್ ಆಲ್ಸೋ ಇಂಪಾರ್ಟೆಂಟ್, ಎಮೋಷನಲ್ ಸಪೋರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ತುಂಬಾ ಜನ ಏನಂತಾರೆ, ಓಕೆ ನಾನು ಈಗ ಫೈನಾನ್ಸಸ್ ರೆಡಿ ಮಾಡಬೇಕು, ಮಗುಗೆ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಅನ್ಕೊ, ದೇ ವಿಲ್ ಬಿ ಬಿಸಿ ವಿತ್ ದ ವರ್ಕ್. ಬಟ್ ವೈಫಿಗೆ ಏನಾಗ್ತಾ ಇದೆ, ವಾಟ್ ಇಸ್ ಶಿ ಗೋಯಿಂಗ್ ಥ್ರೂ, ಅದು ಕೇಳೋದಿಲ್ಲ, ಅಥವಾ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ದಟ್ ಈಸ್ ಅ ಮೇಜರ್ ಮಿಸ್ಟೇಕ್ ವಿಚ್ ದೇ ವುಡ್ ಬಿ ಡೂಯಿಂಗ್. ದೇ ಹ್ಯಾವ್ ಟು ಕರೆಕ್ಟ್ ಇಟ್. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಏನು ಬೇಕು, ಏನು ಬೇಡ, ಏನು ತಿನ್ಬೇಕು ಅನ್ಸುತ್ತೆ. ಬಿಕಾಸ್ ಇನ್ನೊಂದು ಏನಾಗುತ್ತೆ, ಇವಾಗ ನಾವು ಮೆನಿ ಪೇಷಂಟ್ಸಿಗೆ ಹೇಳ್ತೀವಿ, ಓಕೆ ಪ್ರೆಗ್ನೆಂಟ್ ಆಗಿದ್ರೆ ಅನ್ನೆಸೆಸರಿ ಸ್ವೀಟ್ಸು, ಕ್ರೇವಿಂಗ್ಸು ಅದೆಲ್ಲ ಬೇಡ, ಪ್ರಿಫರಬ್ಲಿ ಹೋಮ್ ಕುಕ್ಡ್ ಫುಡ್ ಹೇಳ್ತೀವಿ. ಆಸ್ ಲೈಕ್ ಇವಾಗ ಹೊರಗಡೆ ಫುಡ್ ಅಲ್ಲಿ ತುಂಬಾ ಮೋನೋಸೋಡಿಯಂ ಗ್ಲೂಟಮೇಟ್, ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರಲ್ಲ, ಅದು ತುಂಬಾ ಮಗುಗೆ ಅಬ್ನಾರ್ಮಿಲಿಟಿ ಎಲ್ಲ ಕಾಸ್ ಮಾಡುತ್ತೆ. ಅದರಿಂದಾಗಿ ಹೋಮ್ ಕುಕ್ ಫುಡ್ ಅಂತ ಹೇಳ್ತೀವಿ. ನಾವು ಹೇಳ್ಬೋದು ಹೋಮ್ ಕುಕ್ ಫುಡ್ ಅಂತ, ಬಟ್ ಮಾಡೋದಕ್ಕೆ ಇಫ್ ಶಿ ಓನ್ಲಿ ಹ್ಯಾಸ್ ಟು ಡೂ ಎವ್ರಿಥಿಂಗ್, ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಎದ್ದು ಮಾಡ್ಕೊಳ್ಳೋದಕ್ಕೂ ಆಗ್ತಿರೋದಿಲ್ಲ. ಐದರ್ ಇಫ್ ದೇ ಆರ್ ಓಕೆ, ಈಗ ಕುಕ್ ಏನಾದ್ರು ಇಟ್ಟು ದೇ ಕ್ಯಾನ್ ಹ್ಯಾಂಡಲ್. ಇಲ್ಲ ಅಂತಂದ್ರೆ ಈಗ ಇಬ್ರಿಗೆ ಅಂತಂದ್ರೆ ಅವ್ರೊಂದ್ ಸ್ವಲ್ಪ ಬಂದು ಹೆಲ್ಪ್ ಮಾಡಿ, ಇದ್ ಬುಕ್ ಬೇಕಾ, ಇದ್ ತಗೊಳ್ಳಿ, ಇದ್ ಮಾಡ್ಕೊಡ್ತೀನಿ. ಆ ಲಿಟಲ್ ಸ್ಮಾಲ್ ಥಿಂಗ್ಸ್ ತುಂಬಾ ಮೇಜರ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಎಮೋಷನಲಿ ಒಂಥರ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಫಾರ್ ದ ಫೀಮೇಲ್. ನಾರ್ಮಲಿ ಫೀಮೇಲ್ಸ್ಗೆ ಮೂಡ್ ಅನ್ನೋದು ತೀರಾ ತುಂಬಾ ಜಾಸ್ತಿ ಅಂತ, ದಟ್ಟು ಈ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಇದೆ. ಹೌದು, ಇಟ್ ಇಸ್ ಸೋ ಟ್ರೂ. ನಾರ್ಮಲ್ ಸೈಕಲ್ಸ್ ಅಲ್ಲಿ ಈಗ ನಾನ್ ಪ್ರೆಗ್ನೆಂಟ್ ಅಂತ ಬಂದಾಗ ಪ್ರೀ ಮೆನ್ಸ್ಟ್ರುವಲ್ ಫೇಸ್ ಬರುತ್ತೆ, ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ವಿ ಕಾಲ್ ಇಟ್. ಇಟ್ ಇಸ್ ಜಸ್ಟ್ ಬಿಫೋರ್ ದ ಪೀರಿಯಡ್ಸ್. ಅದು ಫುಲ್ ಒಂಥರ ಸ್ಟ್ರೆಸ್, ಯಾರೇನಂದ್ರು ಸಡನ್ ಕೋಪ ಬರೋದು, ಇರಿಟೇಷನ್ ಅದೆಲ್ಲ. ಸೊ ಆ ತರ ಫೇಸ್ ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಪೀಕಲ್ಲಿ ಇರುತ್ತೆ. ಸೊ ಈಗ ಪ್ರೆಗ್ನೆನ್ಸಿನಲ್ಲಿ ಫುಲ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಫುಲ್ ಹೈಯಲ್ಲಿ ಇರುತ್ತೆ. ಸೊ ಟೂ ಮಚ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವ್ರಿಗೆ ಲೈಕ್ ತುಂಬಾ ಸ್ಟ್ರೆಸ್ ಆಗೋದು, ಏನಾದ್ರು ಒಂದ್ ಸಣ್ಣ ಪುಟ್ಟ ಇದ್ ಯಾಕೆ ಹಿಂಗ್ ಮಾಡಿದೆ ಅಂದ ತಕ್ಷಣ ಅಳೋದಿಕ್ ಶುರು ಮಾಡ್ಕೊಂಡ್ಬಿಡೋದು, ಅಥವಾ ಸಡನ್ ಆಗಿ ರೇಸ್ ಆಗ್ಬಿಡೋದು, ಅದೆಲ್ಲ ಆಗ್ತಾ ಇರುತ್ತೆ. ದಟ್ ಇಸ್ ಆಲ್ ವೆರಿ ಕಾಮನ್. ಪೋಸ್ಟ್ ಡೆಲಿವರಿ ಏನಾಗುತ್ತೆ ಗೊತ್ತಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ರೊಜೆಸ್ಟ್ರಾನ್ ಫುಲ್ ಪೀಕಲ್ಲಿ ಇದು ಸಡನ್ ಆಗಿ ಡ್ರಾಪ್ ಆಗುತ್ತೆ ಡೆಲಿವರಿ ಆದ ತಕ್ಷಣ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಷ್ಟು ಇದಾಗತ್ತಂದ್ರೆ ವಿ ಸಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ವಿ ಸಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್. ತುಂಬ ಆ ಟೈಮಲ್ಲೂ ಅಷ್ಟೇ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಮೋಷನಲ್ ಸಪೋರ್ಟ್ ಎಸ್ಪೆಷಲಿ ಫ್ರಮ್ ದ ಹಸ್ಬೆಂಡ್, ಅದಷ್ಟೇ ಇಂಪಾರ್ಟೆಂಟ್ ಪೋಸ್ಟ್ ಡೆಲಿವರಿ ಕೂಡ ಆಗಿರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಇನ್ನೊಂದೇನು, ಲ್ಯಾಕ್ ಆಫ್ ಸ್ಲೀಪ್ ತುಂಬಾ ಇರುತ್ತೆ. ನೈಟ್ ಎಲ್ಲ ಮಗು ಹಾಲು ಕುಡಿಸು ಬರ್ಪ್ ಮಾಡು, ಆ ನಿದ್ದೆ ಇಲ್ಲಿರುವಾಗ ಫಸ್ಟ್ ಆಫ್ ಆಲ್ ಇರಿಟೇಟೆಡ್ ಇರ್ತಾರೆ. ಅದ್ರ ಮೇಲೆ ಎಮೋಷನಲ್ ಸಪೋರ್ಟ್ ಹಸ್ಬೆಂಡು ಕೊಟ್ಟಿಲ್ಲ ಅಂದ್ರೆ we see so many postpartum depression. So postpartum ad initial starting phases ಅಲ್ಲಿ ಇದ್ರೆ ಸ್ವಲ್ಪ ದಿನ ಮೆಡಿಕೇಶನ್ ಕೊಟ್ಟರೆ ಸೆಟ್ಲ್ ಆಗುತ್ತೆ. ಬಟ್ we see postpartum psychosis also, ಅಂದ್ರೆ ಲೈಕ್ ತುಂಬಾ ಲೆವೆಲ್ ಡಿಪ್ರೆಷನ್ ಅಂತ. I have few patients which started the post delivery, ಇನ್ನು ಆಲ್ಮೋಸ್ಟ್ ಬೇಬಿ 10-12 years ಆದ್ರೂ they are still on the medications. Okay, that is very much. ಮ್ಯಾಮ್, ನ್ಯೂ ಬಾರ್ನ್ ಬೇಬೀಸ್
ನೈಟಲ್ಲಿ ಎದ್ದಿರ್ತಾರೆ, ಮಾರ್ನಿಂಗ್ಸಲ್ಲಿ ಮಲಗಿರ್ತಾರೆ. ಸೊ ಇದಕ್ಕೆ ರೀಸನ್ ಏನು? This is very, very important thing. Yeah. I keep telling all my patients, see, pregnant lady, ಹಗಲೊತ್ತಲ್ಲಿ obviously ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಶಿಲ್ ಬಿ ಮೂವಿಂಗ್ ಅರೌಂಡ್ ಇನ್ ಅಂಡ್ ಅರೌಂಡ್. ಇವಾಗ ನಿಮಗೆ ಕಾರಲ್ಲಿ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ವೆನ್ ಯು ಆರ್ ನಾಟ್ ಡ್ರೈವಿಂಗ್, ಡ್ರೈವ್ ಮಾಡುವಾಗ ಆಬ್ವಿಯಸ್ಲಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್. ಇಫ್ ಯು ನಾಟ್ ಡ್ರೈವಿಂಗ್ ಏನ್ ಅನ್ಸುತ್ತೆ, ಅಯ್ಯೋ ತೂಗ್ದಂಗೆ ಆಗುತ್ತೆ, ಯು ಫೀಲ್ ಸ್ಲೀಪಿ. ಸೊ ವಾಟ್ ಇಸ್ ದ ಬೇಬಿ ಡೂಯಿಂಗ್ ಇನ್ಸೈಡ್? ಅಮ್ಮ ಓಡಾಡ್ದಂಗೆ ಇದ್ದಾಗ ಒಳಗಡೆ ತೂಗ್ದಂಗೆ ಆಗುತ್ತೆ, ನಿದ್ದೆ ಮಾಡುತ್ತೆ ಮಗು. ಅಂಡ್ ದೆನ್ ನೈಟ್ ಆದಾಗ ತಾಯಿ ಆರಾಮಾಗಿ ಮಲಗ್ತಾರೆ, ಮಗು ಫುಲ್ ಜಾಗ ಸಿಗುತ್ತೆ, ಆರಾಮಾಗಿ ಓಡಾಡ್ಬೋದು ಅಂತ ನೈಟ್ ಅಲ್ಲಿ ಓಡಾಡ್ತಾ ಇರುತ್ತೆ ಹೊಟ್ಟೆ ಒಳಗಿರುವಾಗ. ಹೊರಗಡೆ ಬಂದಾಗ್ಲೂ ಆ ಸರ್ಕೇಡಿಯನ್ ರಿದಮ್ ಸೇಮ್ ಕಂಟಿನ್ಯೂ ಆಗುತ್ತೆ. ಅದು ಚೇಂಜ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ವಿ ಹ್ಯಾವ್ ಟು ಗಿವ್ ದಟ್ ಟೈಮ್. ಕೆಲವೊಂದು ಬೇಬೀಸ್ ಕೆಲವೊಂದ್ ತರ ಇರ್ತವೆ. ಸಮ್ ಬೇಬೀಸ್ 2 months ದೇ ಸೆಟಲ್, ಸಮ್ ಬೇಬೀಸ್ ದೇ ಟೇಕ್ 3 months, some babies even 6 months. To be frank, my first son, 6 whole months he had not slept for one single moment. 6 whole months ಇಡೀ ರಾತ್ರಿ ಎಚ್ಚರ, ಇಡೀ ದಿನ ಪೂರ್ತಿ ನಿಂತೆ. ಬಟ್ ಮದರ್ಸಿಗೆ ಹಿಂಗಾಗತ್ತೆ ಅಂದ್ರೆ ಡೇ ಟೈಮ್ ಅಲ್ಲಿ ನಿದ್ದೆ ಮಾಡಕ್ಕಾಗಲ್ಲ. ರಿಲೇಟಿವ್ಸ್ ಯಾರೋ ಬರ್ತಿರ್ತಾರೆ, ಇನ್ಯಾರೋ ಬರ್ತಿರ್ತಾರೆ, ಓ ನಾವು ಬಂದಿದ್ರು ಮಲಗಿದ್ದಾರೆ ಅಂತ ಅನ್ಕೊಂತಾರೆ ಅಂತ ಇವ್ರು ಎದ್ದು ಕೂರ್ತಾರೆ. ಸೊ ದೇ ವಿಲ್ ಬಿ ಸೋ ಮಚ್ ಇರಿಟಬಲ್. ಸೊ ವಾಟ್ ಆರ್ ದಿ ಹಾರ್ಡ್ಶಿಪ್ಸ್ ಮೆನ್ ಗೋ ಥ್ರೂ ಇನ್ ದಿ ಪ್ರೋಸೆಸ್ ಆಫ್ ಪ್ರೆಗ್ನೆನ್ಸಿ? ಹಾರ್ಡ್ಶಿಪ್ಸ್, ಯಾ. ಸೊ ಆಸ್ ಐ ವಾಸ್ ಟೆಲಿಂಗ್, ಮೈ ವೈಫಿಗೆ ಇಷ್ಟೊಂದು ಎಮೋಷನಲ್ ರೋಲರ್ ಕೋಸ್ಟರ್ ಇವಾಗ. ದೇ ವುಡ್ ಗೋ ಥ್ರೂ ಸೋ ಮಚ್. ಅವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾತಾಡಿದ್ರೆ ಇವಳು ಟ್ರಿಗರ್ ಆಗುತ್ತೆ ಅಂತ ಅರ್ಥ ಆಗ್ತಿರಲ್ಲ ಅವ್ರಿಗೆ. ನಾನು ಹೂ ಅಂದ್ರೆ ತಪ್ಪ ಏನ್ ಹೇಳ್ಬೇಕು. ಸೊ ಆ ಎಮೋಷನಲ್ ಇದರಲ್ಲಿ ದೇ ಮೇ ಗೋ ಥ್ರೂ ಸೋ ಮಚ್. Along with it, yeah, finances, because every single thing is costlier when you go through scan or test or anything. Financial burden irutte. And if everything goes through smoothly, fine. But ಕೆಲವೊಮ್ಮೆ we see so many conditions. ಇವಾಗ sometimes when they get married and relatives, some abnormality ಆಗ್ಬೋದು, ಸ್ಕ್ಯಾನ್ ಅಲ್ಲಿ we might pick up something. ಅದರದ್ದು ಇನ್ನು ಅಡಿಷನಲ್ ಟೆಸ್ಟ್ ಮಾಡಬೇಕಾಗ್ಬೋದು. ಸೊ ಇದೆಲ್ಲ ತುಂಬಾ ಮೆಂಟಲ್ ಸ್ಟ್ರೆಸ್ ಇರುತ್ತೆ. They will be going through so much. ಎಸ್ಪೆಷಲಿ ಇಫ್ ದೇ ಡೋಂಟ್ ಹ್ಯಾವ್ ಎನಿ ಫ್ಯಾಮಿಲಿ ಸಪೋರ್ಟ್. ಇವಾಗ ಅವ್ರಮ್ಮನೋ ಇವ್ರಮ್ಮನೋ ಯಾರಾದ್ರೂ ಜೊತೆಗಿದ್ರೆ ಅದ್ ಒಂಥರ. ಬಿಕಾಸ್ ಯಾರು ಇಲ್ಲ, ಇವರಿಬ್ರೇ ಗೋಯಿಂಗ್ ಥ್ರೂ ಅಂತಂದಾಗ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ದೇ ಡೋಂಟ್ ನೋ ವಾಟ್ ಟು ಟೆಲ್, ದೇ ಡೋಂಟ್ ನೋ ವಾಟ್ ನಾಟ್ ಟು ಟೆಲ್. ಮ್ಯಾಮ್, ನಿಮ್ಮ ಸರ್ವಿಸ್ ಅಲ್ಲಿ ಲೈಕ್ ವಾಸ್ ದೇರ್ ಎನಿ ಕೇಸ್ ಲೈಕ್ ಎಮೋಷನಲಿ ನಿಮ್ಮನ್ನ ತುಂಬಾ ಡೀಪ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು? ಸೊ ಜನರಲಿ ವಾಟ್ ಹ್ಯಾಪನ್ಸ್, there are so many conditions wherein preterm delivery ಆಗೋದು ಅಥವಾ ಲೈಕ್ ಬೇಗ ಡೆಲಿವರಿ ಮಗು ಹುಟ್ಟೋದು ಅದೆಲ್ಲ ಇರುತ್ತೆ. ಸೊ this was one day wherein generally baby on 5 cloud 9 I work in ಅಲ್ಲ. So we have very good NICU facility. Okay, NICU 500 ಗ್ರಾಮ್ ಬೇಬಿ ಕೂಡ ಮನೆಗೆ ಆರಾಮಾಗಿ ಹೋಗಿರೋದು ಇದೆ. ಓಕೆ, ಹುಟ್ಟಿದಾಗ 500 ಗ್ರಾಮ್ ಇರೋ ಬೇಬಿ ಆರಾಮಾಗಿ ಮನೆಗೆ ಹೋಗಿರೋದು ಇದೆ. They will stay in NICU for long, but the care given there is really excellent. There was one patient who was first one was BP ತುಂಬಾ ಜಾಸ್ತಿ ಆಗಿತ್ತು ಅಂತ, ಮಗು somewhere around 7th month ಏನೋ ಹುಟ್ಟಿರೋದು. ಸೊ ಅದಾದ್ಮೇಲೆ ಅವರು NICU is a long stay. ಈಗ ಮದರ್ಗೆ ಫಾದರ್ಗೆ ಸ್ಟ್ರೆಸ್ ಬೋತ್ ಎಮೋಷನಲಿ ಆ್ಯಂಡ್ ಫೈನಾನ್ಷಿಯಲಿ ಎಫೆಕ್ಟ್ ಕೊಟ್ಟಿರುತ್ತೆ. And she became again pregnant because of high blood pressure. We had to deliver her immediately somewhere around 27 or 28 weeks. And the 7 ತಿಂಗಳಿಗೆ delivery one. And both wife, basically husband and wife, both of them, what they decided is they don't want the baby at that. Okay. ಈಗ ಪ್ರೀಟರ್ಮ್ ಅದಾದ್ರೆ ಬಟ್ ಬೇಬಿನ NICU ಹೋಗಿ ಇಟ್ಕೊಳ್ಳೋದು they don't want ಅಂತ. So that was a small baby, but baby was around 900 grams to 1 kg ಹತ್ತತ್ರ ಇತ್ತು. Cute baby girl. I was so much emotionally moved. That day after coming home, almost half day I sat and cried. Because ಇವಾಗ ಇಷ್ಟೊಂದು ಜನಕ್ಕೆ ಮಕ್ಕಳೇ ಆಗಿರಲ್ಲ ಅಂತ ಒದ್ದಾಡ್ತಿರ್ತಾರೆ. And the baby is there, but you cannot, and without patient or husband's consent, they can't do anything. They said ನಮಗೆ ಬೇಡ, ಸುಮ್ಮನೆ ಕೊಟ್ಬಿಡಿ. ಈಗ ಅಷ್ಟು ಚಿಕ್ಕ ಬೇಬಿ ಅಂದ್ರೆ we have to keep in NICU incubator ಎಲ್ಲ ಬಿಡಿ, ನಾವು ಹಾಗೆ ತೊಗೊಂಡು ಹೊರಟೋಗ್ತೀವಿ, ಮನೆಯಲ್ಲಿಟ್ಟು ಮಗು ಸತ್ತೋದ್ಮೇಲೆ ವರಿ ಮಾಡಿ. ಸೊ that really made me very much depressed. ಮ್ಯಾಮ್, ಅದು ಲೈಕ್ ಲೀಗಲ್ ಪ್ರಾಬ್ಲಮ್ಸ್ ಏನೂ ಇರಲ್ವಾ ಪೇರೆಂಟ್ಸ್ಗೆ? ಇಲ್ಲ, ಇಟ್ ಇಸ್ ದೇರ್ ಚಾಯ್ಸ್, ನೋ, ದೇರ್ ಕಾಲ್. ಲೈಕ್ ಅದು ಡಿಸ್ಟರ್ಬಿಂಗ್ ಆಗಿರುತ್ತೆ. ಇಟ್ ವಾಸ್ ಸೋ ಮಚ್ ಡಿಸ್ಟರ್ಬಿಂಗ್.
ಮೈ ಮಾಮ್ ವಾಸ್ ಲೈಕ್ ನೀನ್ ಕೈಲಿ ಏನಿದೆ ಏನ್ ಮಾಡಕ್ ಆಗುತ್ತೆ ನೀನೇನೋ ಮಾಡ್ದೆ ಅನ್ನೋದು ಮಾಡಿದೆ. ಬಟ್ ನೋ, ಐ ಫೆಲ್ಟ್ ವೆರಿ ಮಚ್ ಬ್ಯಾಡ್. ಐ ರಿಯಲಿ ಇಟ್ ಹರ್ಟೆಡ್ ಮೀ ಸೋ ಬ್ಯಾಡ್ಲಿ. ಟಫ್ ಡಿಸಿಷನ್. ವೆರಿ ಟಫ್. ನಿಮ್ಮ ಮೆಡಿಕಲ್ ಸರ್ವಿಸಸ್ ಅಲ್ಲಿ ಸೊ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಯಾವ್ದಾದ್ರು ಕೇಸ್? So many we keep encountering. See, ಇವಾಗ when it comes pregnancy ಅಂದಾಗ our life is always stressful because any doctor will be dealing with the lives, but we'll always be dealing with two lives at a time. Yes. Mother and baby. And our always thing is ತಾಯಿ ಮಗು ಸೇಫ್ ಆಗಿರ್ಬೇಕು. That is what I tell. See, whether it's normal delivery or cesarean, whatever it is, that is all secondary. ತಾಯಿ ಮಗು ಸೇಫ್ ಆಗಿದ್ರೆ that is what we do. ಈಗ there are few conditions like postpartum hemorrhage ಅಂತ ಹೇಳ್ತೀವಿ. ಏನದು, ಈಗ ಡೆಲಿವರಿ ಆದ ತಕ್ಷಣ ಏನಾಗುತ್ತೆ, ಈಗ ಗರ್ಭಕೋಶ ಇಲ್ಲಿವರೆಗೂ ಇರುತ್ತೆ, ಹೊಟ್ಟೆಯಿಂದ ಫುಲ್ ಆಲ್ಮೋಸ್ಟ್ ಇಲ್ಲಿವರೆಗೂ ಎಪಿಗ್ಯಾಸ್ಟ್ರಿಕ್ ರೀಜನ್ ವರ್ಗೂ ಬಂದಿರುತ್ತೆ. ಸೊ ಬೇಬಿ ಡೆಲಿವರ್ ಆದ ತಕ್ಷಣ ಇಟ್ ಶುಡ್ ಶ್ರಿಂಕ್ ಆಗಿ ಒಂದಿಷ್ಟು ದೊಡ್ಡ ರಾಗಿ ಮುದ್ದೆ ತರ ಆಗುತ್ತೆ. ಓಕೆ, ಮುಟ್ಟಿದ್ರೆ ಪ್ರಾಪರ್ ಅದಕ್ಕೆ ಕಾರ್ಗ್ ಬಾಲ್ ಮುಟ್ತಿರಲ್ಲ, ಆ ಫೀಲ್ ಕೊಡ್ಬೇಕು ಗರ್ಭಕೋಶ. ಬೇಬಿ ಹುಟ್ಟಿದ ತಕ್ಷಣ, ಡೆಲಿವರಿ ಆದ ತಕ್ಷಣ, ಸಿಸೇರಿಯನ್ ಆಗ್ಲಿ ನಾರ್ಮಲ್ ಆಗ್ಲಿ, ಗರ್ಭಕೋಶ ವಿ ಟಚ್ ಅಂಡ್ ಸಿ ವಿ ಟು ಗೆಟ್ ದಟ್ ಫೀಲ್. ಆ ಫೀಲ್ ಬಂತು ಅಂದ್ರೆ ದಟ್ ಇಸ್ ಸೇಫ್. ಓಕೆ, ಸೊ ಕೆಲವೊಮ್ಮೆ ಏನಾಗತ್ತೆ, ಗರ್ಭಕೋಶ ಗಟ್ಟಿ ಆಗೋದಿಲ್ಲ. ಗರ್ಭಕೋಶಕ್ಕೆ ಈಗ 1 ಮಿನಿಟ್ಗೆ 5 liters ಆಫ್ ಬ್ಲಡ್ ಫ್ಲೋ ಹೋಗ್ತಾ ಇರುತ್ತೆ, ಅಷ್ಟು ಬ್ಲಡ್ ಫ್ಲೋ. ಬಿಕಾಸ್ ಬೇಬಿಗೆ ಬ್ಲಡ್ ಫ್ಲೋ ಆಗ್ತಾ ಇರ್ಬೇಕಲ್ಲ, ಬ್ಲಡ್ ಫ್ಲೋ ಫುಲ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇವಾಗ ಅದು ಗರ್ಭಕೋಶ ಹಿಂಗ್ ಗಟ್ಟಿ ಆದ್ರೆ ಏನಾಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ವೆನ್ ಇಟ್ ಬಿಕಮ್ಸ್ ಟೈಟ್ ಆಗುತ್ತೆ. ಯೂಟ್ರಸ್ ಹಿಂಗಿರುತ್ತಾ, ಇಲ್ಲಿ ರಕ್ತನಾಳಗಳಿರ್ತವೆ, ರಕ್ತನಾಳಗಳು ಹಿಂಗ್ ಹೋಗ್ತಿರ್ತವೆ. ಇದು ಗರ್ಭಕೋಶ ಟೈಟ್ ಆಗೋಯ್ತಂದ್ರೆ ರಕ್ತನಾಳಗಳಿಂದ ಬ್ಲಡ್ ಹೊರಗಡೆ ಬರಕ್ ಆಗಲ್ಲ, ಬ್ಲೀಡಿಂಗ್ ಆಗೋದಿಲ್ಲ. ಆದ್ರೆ ಅದು ಟೈಟ್ ಆಗೋದಿಲ್ಲ ಕೆಲವೊಮ್ಮೆ, ಏಟೋನಿಕ್ ಯೂಟ್ರಸ್ ಅಂತ ಹೇಳ್ತೀವಿ. ಅದನ್ನ ಲೂಸ್ ಆಗಿ ಮುಟ್ಟೋದಕ್ಕೆ ನೋಡೋದಕ್ಕೆ ಚಪಾತಿ ಹಿಟ್ ತರ ಇರುತ್ತೆ. ಓಕೆನಾ, ಬ್ಲೀಡಿಂಗ್, they will bleed so much. There are conditions. I had this one patient, literally we had to remove the uterus. We do so many things. ಇವಾಗ ಯೂಟ್ರಸ್ ರಿಮೂವಲ್ ಇಸ್ ಅ ಲಾಸ್ಟ್ ಆಪ್ಷನ್. ಫಸ್ಟ್ ಒಂದಷ್ಟು ಇಂಜೆಕ್ಷನ್ಗಳು ಕೊಡ್ತೀವಿ, ಗರ್ಭಕೋಶಕ್ಕೆ ಎಲ್ಲಾ ಕಡೆಯಿಂದ ಹೊಲಿಗೆ ಹಾಕ್ತಿವಿ, ಭದ್ರ ಮಾಡ್ತೀವಿ, ಅಂಡ್ ಬಲೂನ್ ಟ್ಯಾಂಪೋನಿಡ್ ಅಂತ ಬರುತ್ತೆ, ಅದನ್ನ ಹಾಕ್ತಿವಿ. ಅದೆಲ್ಲ ಮಾಡಿದ್ರು ಅದು ಸೆಟ್ಲ್ ಆಗಿಲ್ಲ ಅಂದ್ರೆ ಆ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಗರ್ಭಕೋಶ ತೆಗಿಬೇಕು, ಬಟ್ ಅವಳ ಜೀವ ಉಳಿಬೇಕಂದ್ರೆ ತೆಗಿಲೇಬೇಕು. ಇನ್ನೊಂದು ಮಗು ಇದೆ, ಆ ಮಗು ಜೀವ, ತಾಯಿ ಜೀವ ಬೇಕು ಅಂತಂದ್ರೆ ನಾವು ಗರ್ಭಕೋಶ ತೆಗಿಲೇಬೇಕು. ಸೊ ಆ ಯೂಟ್ರಸ್ ರಿಮೂವ್ ಮಾಡಿ ಅಂಡ್ 23 ಬಾಟ್ಲು ಬ್ಲಡ್ ಹಾಕಿದ್ವಿ, ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್. ಈಗ ಬ್ಲಡ್ ಒಂದೇ ಹಾಕಕ್ಕಾಗಲ್ಲ, ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಹೊರಟೋಗಿರುತ್ತೆ, ಪ್ಲೇಟ್ಲೆಟ್, FFP ಅಂತ ಹೇಳ್ತೀವಿ, ಎಲ್ಲದನ್ನು ಹಾಕ್ಬೇಕು. ಅಂಡ್ ಟೀಮ್ ಲಿಟ್ರಲಿ ಎವ್ರಿಥಿಂಗ್, ಎಲ್ರು ಎಷ್ಟು ಫಾಸ್ಟ್ ಆಗಿ ಆಕ್ಟ್ ಮಾಡಿದ್ರು ಅಂದ್ರೆ ದಟ್ ಡೇ, ಇನ್ಕ್ಲೂಡಿಂಗ್ ಅವರ್ ಕ್ಯಾಬ್ ಡ್ರೈವರ್ಸ್. ಹೋಗು ಬ್ಲಡ್ ಬ್ಯಾಂಕ್ಗೆ ತಗೊಂಬ ಬ್ಲಡ್, ಹೋಗು ಬ್ಲಡ್ ಬ್ಯಾಂಕ್ಗೆ ಬ್ಲಡ್ ತಗೊಂಬ, ಎಲ್ಲ ಒಟ್ಟಿಗೆ ತಗೊಂಬ ಹಾಕ್ತಾ ಇರು, ತಗೊಂಬ. ವಿ ಫೈನಲಿ ಸೇವ್ಡ್ ಹರ್. ಗ್ರೇಟ್. It was chills ಕೊಡ್ತಾ ಇದೆ literally. we encounter so many conditions like that. It is like ಎಷ್ಟು ಮಾಡ್ತೀವಿ ಅಂದ್ರೆ, and the thing is, it's always, I always tell, no, any single person cannot do. It's always a teamwork. The whole team matters a lot. Yes. And really feel blessed to have a wonderful team around me. What would be like your message to public as a gynecologist? As a gynecologist, basically first I would tell everyone to follow a healthy lifestyle. Okay na, healthy lifestyle, physical fitness irbeku, exercise is very very important. Ninge heldange iga I see so many PCOS cases. Yake it's basically a lifestyle disorder. PCOS idre eno dod kaile anta alla, it's basically lifestyle disorder. Adrindagi lifestyle ನೀವು ಪ್ರಾಪರ್, unhealthy food daily ತಿನ್ನೋದು ಒಳ್ಳೇದಲ್ಲ. So once a week is okay, but every day you should have a healthier food. And try to include salad including in every single meal ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಲೈಕ್ ಫೈಬರ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈವನ್ ವೆನ್ ಯು ಈಟ್ ಅಂಡ್ ಎವ್ರಿ ಮೀಲ್, ನಮ್ಮ ಇಂಡಿಯನ್ಸ್ ಪ್ರೋಟೀನ್ ಕಂಟೆಂಟ್ ತುಂಬಾ ಕಮ್ಮಿ ಇದೆ ಇಂಡಿಯನ್ ಡಯಟ್ ಅಲ್ಲಿ. ಸೊ ಐ ವುಡ್ ಟೆಲ್ ಪ್ಲೀಸ್ ಇನ್ಕ್ಲೂಡ್ ಪ್ರೋಟೀನ್ ಇನ್ ಎವ್ರಿ ಸಿಂಗಲ್ ಮೀಲ್. ಓಕೆ, ದಿಸ್ ಇಸ್ ಅ ಫಸ್ಟ್ ಥಿಂಗ್. ನೆಕ್ಸ್ಟ್, ಈಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ 6 months prior planning the pregnancy, you should avoid all alcohol, smoking in the we see maximum abnormal sperms.
ಓಕೆನಾ. ಸೊ ಅವಾಯ್ಡ್ ಮಾಡಬೇಕಾಗತ್ತೆ. ಆಲ್ಕೋಹಾಲ್ ಕೂಡ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಪ್ಲಾನ್ ಮಾಡೋಕ್ಕೂ ಮುಂಚೆ ಮೀಟ್ ಯೋರ್ ಗೈನಕಾಲಜಿಸ್ಟ್. ಬೇಸಿಕ್ ಫೋಲಿಕ್ ಆ್ಯಸಿಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾಗೋದು ಈಗ 2 months ನಿಧಾನಕ್ಕೆ ನಿಮ್ಗೆ ಗೊತ್ತಾಗ್ತದೆ ಅಂದರೆ ಅಷ್ಟೊತ್ತಿಗಾಗಲೇ ಬೇಬಿ ಆರ್ಗನ್ ಡೆವಲಪ್ ಆಗ್ತಾ ಇರುತ್ತೆ. ಆಗೋಕ್ಕೂ ಮುಂಚೆ ನೀವು ಕೊಡಬೇಕಾಗಿರೋದು ಫೋಲಿಕ್ ಆ್ಯಸಿಡ್. ಸೊ ಫೋಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಬೇಕಾಗತ್ತೆ. As I said, even for the males, physical fitness is important. Both wife and husband physical fit ಆಗಿರೋದು very very important. And once you're pregnant, delivery ಆದ್ಮೇಲೆ you can eat whatever you want. I would mainly tell pregnancy ಅಂದ್ರೆ please avoid diabetes related things. Prevention is always better than cure. Thank you so much, ma'am, for coming. Welcome. It was a wonderful time with all of you. ಲೈಕ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಸೊ ಹೋಪ್ ಇನ್ಫಾರ್ಮೇಶನ್ ನೋಡಿದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ. Hope so. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Yeah, thank you.